ಹಲವು ಮಾತೇನು ನೀನೊಲೆದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪೂಜ್ಯ ಗುರುದೇವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಪರಮ ಪೂಜ್ಯ ಅಮೃತಾನಂದ ಅಪ್ಪಗಳವರ ದಿವ್ಯ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಎಲ್ಲ ಪೂಜ್ಯರ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೂ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಬದುಕು ನಿಸರ್ಗ ಕರುಣಿಸಿರುವಂಥ ಅಮೂಲ್ಯವಾದಂಥ ಕೊಡುಗೆ. ಲೈಫ್ ಈಸ್ ಅ ಇನ್ಕ್ರೆಡಿಬಲ್ ಗಿಫ್ಟ್ ಆಫ್ ನೇಚರ್ ಅಂತ ಕರೀತಾರೆ. ಇದನ್ನು ಯಾವುದೇ ಸಂಪತ್ತನ್ನು ಕೊಟ್ಟು ತಗೊಳ್ಳಿಕ್ಕೆ ಬರೋದಿಲ್ಲ. ಸಂತೆಯಿಂದ ನಾವು ಏನಾದರೂ ತರಬಹುದು, ಎಷ್ಟು ಬೆಲೆ ಇದ್ದರೂ ಕೊಟ್ಟು ತರಬಹುದು, ಆದರೆ ಬದುಕನ್ನು ತರೋಕ್ಕಾಗೋದಿಲ್ಲ. ಎಷ್ಟು ಮಹತ್ವ ಇದು. ಈಗ ಒಂದು ತಕ್ಕಡಿ ಒಳಗೆ ಎರಡು ಪರಡಿ ಇರ್ತಾವೆ. ತಕ್ಕಡಿ ಒಳಗೆ ಒಂದು ಕಡೆ ಬದುಕನ್ನು ಇಟ್ಟು ಇನ್ನೊಂದು ಕಡೆ ಎಲ್ಲ ಸಂಪತ್ತನ್ನು ಇಟ್ಟರೆ ಬದುಕಿನ ಪರಡಿನ ಕೆಳಗೆ ಇಳಿತದೆ, ಅದು ವಜ್ಜೆ ಆಗ್ತದೆ ಇಲ್ಲ. ಈಗ ನಮ್ಮ ಕಡೆ ಕೋಟಿ ರೂಪಾಯಿ ಅದಾವ, ಬೇಕಾದಂಥ ಅಧಿಕಾರ ಅದ, ಏನೆಲ್ಲ ಅದ ಅಂತಂದರೂ ಬದುಕ ಹೋತಂದ್ರೆ ತೊಗೊಂಡೇನು ಮಾಡೋದು ಇಲ್ಲ. ಅದಕ್ಕೆ ಯಾವುದು ಮಹತ್ವ ಜೀವನದೊಳಗಂದ್ರೆ ವಸ್ತುಗಳು ಇರಬೇಕು, ಇರಬಾರ್ದಂತಲ್ಲ, ಆದರೆ ಅವು ಬದುಕನ್ನು ಸುಂದರಗೊಳಿಸುವಂಗಿರಬೇಕು, ಕೆಡಿಸುವಂಗಿರಬಾರ್ದು. ಎಷ್ಟೋ ಸಲ ನಮ್ಮ ಹೆಂಗೆ ಆಗ್ತಾವಂತಂದ್ರೆ ವಸ್ತುಗಳಿಗೆ ನಾವು ಭಾಳ ಮಹತ್ವ ಕೊಡ್ತೀವಿ, ಬದುಕಿಗೆ ಕೊಡೋದಿಲ್ಲ. ಈ ಜಗತ್ತಿನಲ್ಲಿ ನಮಗೆ ಬದುಕಕ್ಕೆ ಏನೇನು ಬೇಕೋ ಎಲ್ಲವೂ ನಿಸರ್ಗ ಮಾಡಿಟ್ಟದು. ಏನು ನಾವು ಬಂದು ಎಲ್ಲ ಮಾಡ್ಕೊಳ್ಳೋದದೇ. ಈಗ ಸೂರ್ಯ ಅದಾನ, ಎಷ್ಟು ಕೋಟಿ ಕೋಟಿ ವರ್ಷಗಳಿಂದ ಹಿಂಗೆ ಬೆಳಕು ಕೊಡ್ಕೋತದಾನ. ಅವೇನು ಯಾರನ್ನೂ ನೋಡೋದಿಲ್ಲ, ಇವ ಬಡವದಾನೋ ಶ್ರೀಮಂತ ಅದಾನೋ, ಕಲ್ತವ ಅದಾನೋ ಕಲೀಲಾರ್ದವ ಅದಾನೋ, ಅಥವಾ ಪುರುಷ ಅದಾನೋ ಸ್ತ್ರೀ ಅದಾನೋ, ಏನು ಪಾಶ್ಚಿಮಾತ್ಯ ಅದಾನೋ ಪೌರ್ವಾತ್ಯ ಅದಾನೋ, ಅವೇನು ನೋಡೋದಿಲ್ಲ. ಸುಮ್ಮನೆ ಬೆಳಕು ಕೊಡ್ತಾನೆ. ಈ ಬೆಳಕನ್ನು ಏನು ಸೂರ್ಯನ ಆಕಾಶದಾಗ ನಾವು ತೇಲಿಬಿಟ್ಟೇವಿ, ಯಾರೋ ಮಾಡ್ಯಾರ, ನಾವು ಇಲ್ಲಿ ಬಂದೇವಿ, ಸುಮ್ಮನೆ ಅನುಭವಿಸೋದಷ್ಟೇ. ಈಗ ನಮ್ಮ ಮನ್ಯಾಗ ಒಂದು ಕರೆಂಟ್ ತರಬೇಕಾದ್ರೆ ಎಷ್ಟು ತ್ರಾಸು, ಅದಕ್ಕೆ ಹಂಗೆ ತಿಂಗಳ ಬಿಲ್ ಬರ್ತಿರ್ತದೆ. ಹಂಗೆ ಸೂರ್ಯ ಬಿಲ್ ಕಳಿಸಿದ್ರೆ ಗತಿ ಹೆಂಗಿತ್ತು? ನಮಗೆ ಯಾರಿಗೂ ಬಿಲ್ ಕೇಳೋದಿಲ್ಲ, ಏನೂ ಕೇಳೋದಿಲ್ಲ. ಹೇಳೋರು ಹೇಳಿರಿ, ಮಕ್ಕಳವ್ರು ಮಕ್ಕಳಿರಿ, ಬೈಯೋರು ಬೈರಿ, ಹೊಗಳವ್ರು ಹೊಗಳ್ರಿ, ಏನು ಮಾಡಿದರೂ ಸುಮ್ಮನೆ ಬೆಳಕು ಕೊಡ್ತಿರ್ತಾನೆ. ಹಂಗೆ ಸಮುದ್ರಗಳೆಲ್ಲ ತುಂಬಿ ನಿಂತಾವ. ನೀರ ಇಲ್ಲ ಅಂದ್ರೆ ನಮಗೆ ಬದುಕಾಗೋದಿಲ್ಲ. ಅದನ್ನೇನು ನೀರು ನಾವು ತಯಾರು ಮಾಡೇವಿ, ನಾವು ಬರೋದಕ್ಕಿಂತ ಮೊದಲ ನಿಸರ್ಗ ಎಲ್ಲ ತಯಾರು ಮಾಡ್ಯಾರ. ಏನು ಸಮುದ್ರ ಅಂದ್ರೆ ಎಷ್ಟು ವಿಶಾಲ ಅದು, ಸಾವಿರಾರು ಕಿಲೋಮೀಟರ್ ಹಿಂಗೆ ನೀರು ತುಂಬಿ ನಿಂತದ. ಆದ್ರೆ ನಾವು ಬಂದ ಮೇಲೆ ಕೆಡಿಸೇವೆ ನೀರು ವಿನಃ ನೀರು ತಯಾರು ಮಾಡಿಲ್ಲ. ಎಲ್ಲ ಕಡೆ ಕಾಡುಗಳದಾವ, ಎಷ್ಟು ಗಾಳಿ ಬೀಸಾಕತ್ತದ. ನಮ್ಮ ಬದುಕಿಗೆ ಏನೇನು ಬೇಕೋ ಎಲ್ಲವನ್ನು ಜಗತ್ತು ನಿರ್ಮಾಣ ಮಾಡಿ ಆಮೇಲೆ ನಮ್ಮನ್ನು ತಂದು ಇಲ್ಲಿ ಬಿಟ್ಟದ. ಅಂದಾಗ ಇಲ್ಲಿ ಯಾರು ಶ್ರೀಮಂತರು ಯಾರು ಬಡವರು? ಎಲ್ಲರಿಗೂ ಸೂರ್ಯ ಅದಾನ, ಎಲ್ಲರಿಗೂ ಗಾಳಿ ಅದ, ಎಲ್ಲರಿಗೂ ನೀರದ, ಎಲ್ಲ
ಏನು ಯಾರಿಗಾರೆ ಕೃಷ್ಣ ಇಲ್ಲಿ ಭೀಮಾ ನದಿ ಹರಿತದ, ಅದರ ಸಮೀಪ ಹೋದ್ರೆ ಯಾರಿಗಾರೆ ಜಾತಿ ಕೇಳ್ತದೆ ಏನದು? ನೀವು ಇಂಥವ್ರಿದ್ರೆ ಅಷ್ಟ ಒಳಗೆ ಬರ್ರಿ, ನಿಮಗೆ ಅಷ್ಟ ನೀರು ಕೊಡ್ತೀನಿ ಅಂತ ಎಂದರೆ ಭೀಮಾ ನದಿ ಹೇಳೋದು ಏನಿಲ್ಲ. ನೀವು ಯಾರದಿರೋ ಗೊತ್ತಿಲ್ಲ, ನೀರಡಿಸಿ ಆಯಿತು ನನ್ನಿಂದ ಒಂದು ಬಟ್ಲ ನೀರು ತಗೋರಿ ಅಂತ. ಮೈ ಹೊಲಸಾಗ್ಯದ, ಒಂದಿಷ್ಟು ನನ್ನೊಳಗೆ ಜಿಗಿರಿ ಅಂತ. ಜಿಗಿದಕ್ಕಿಂತ ಮೊದಲ ಎಂದರೆ ಒಂದಿನಾರೇ ಕೇಳೇದೇನು ಭೀಮಾ ನದಿ? ನೀವು ಕಡಲೆ ವಾಡದವ್ರಿದ್ರೆ ಅಷ್ಟ ಒಳಗೆ ಬರ್ರಿ, ಇಲ್ಲಿಕಂದ್ರೆ ಬೇಡ. ಏನಿಲ್ಲ, ಎಲ್ಲರಿಗೂ ಸಮಾನವಾಗಿ. ಅದು ನಾವು ತಲೆಗೆ ಹಾಕ್ಕೊಂಡಿರ್ತೀವಿ ಇವು ನಮ್ಮ ನದಿ ಅಂಥೇಳಿ. ಆ ನದಿ ಅಂತದ ನಾ ಯಾರವನೂ ಅಲ್ಲ, ಸುಮ್ಮನೆ ಹರಿತಿರ್ತೀನಿ. ಭಗವಂತ ನಿರ್ಮಿಷಾನ, ನೀವು ಚೆನ್ನಾಗಿ ಇಲ್ಲಿ ಬದುಕಬೇಕಷ್ಟೇ. ಆದರೆ ಎಷ್ಟೋ ಸಲ ನಾವು ಶ್ರೀಮಂತರಾಗಿ ಬದುಕೋದಿಲ್ಲ, ಬಡವರಾಗಿ ಬದುಕ್ತಿರ್ತೇವೆ. ಅಂದ್ರೆ ಕೊರಗ್ತಿರ್ತೇವೆ, ಏನಿಲ್ಲ ನಮಗೇನಿಲ್ಲ ಅಂತ ಅನ್ನೋದಿಲ್ಲ. ಯಾಕೆ ಹಂಗೆ ಆಗ್ತದ ಅಂತಂದ್ರೆ ಸರಿಯಾಗಿ ನಾವು ಈ ಜಗತ್ತನ್ನು ನೋಡಿಲ್ಲ ಅಷ್ಟೇ. ನಮಗೆ ಏನು ಭಾಳ ಮಹತ್ವ ಆಗ್ಯದ? ಕಾರ್ ಭಾಳ ಮಹತ್ವ ಆಗ್ಯದ. ದೊಡ್ಡ ಕಾರ್ನ್ಯಾಗ ಬಂದ್ರೆ ದೊಡ್ಡವ್ರಂತ ನಾವು ತಿಳಿದೇವಿ. ಕಾಲ ಇರದಿದ್ರೆ ಕಾರ್ ತೊಗೊಂಡೇನು ಮಾಡೋದು? ಇಲ್ಲ, ಯಾರು ದೊಡ್ಡವರು? ಚಲೋ ಕಾಲಿದ್ದ ಮನೆಯಿಂದ ಇಲ್ಲಿ ನಡ್ಕೋತ ಬರೋರು ದೊಡ್ಡವರು. ನಮ್ಮದು ಬೇರೆ ಆಗಿಬಿಟ್ಟದ. ನಡೆಯೋರು ಸಣ್ಣವರು, ಗಾಡಿ ಮೇಲೆ ಕೂತವ್ರು ದೊಡ್ಡವರು. ಹೆಂಗಾಗ್ಯದ? ಹೀಗಾಗಿ ನಾವು ಬಡವರು ಅಂತ ತಲೆಯಾಗ ಹಾಕ್ಕೊಂಡೇವೆ ಅಷ್ಟೇ. ಸಂತರು ಶರಣರು ಎಲ್ಲರೂ ಇಲ್ಲಿ ಬಂದರು. ಸಂತರಂದ್ರೆ ಯಾರು? ಶರಣರಂದ್ರೆ ಯಾರು? ಪ್ರಶ್ನೆ. ಅವ್ರಿಗೇನು ಬೇರೆ ಥರ ಇರ್ತದೇನು? ಎರಡು ಕೈ ಇರ್ತಾವೆ, ಅವ ಎರಡು ಕಾಲು ಇರ್ತಾವೆ. ನಮಗೇನಿತ್ತು ಅವ್ರಿಗೂ ಅಷ್ಟೇ ಇರ್ತಾವೆ. ಎಷ್ಟೋ ಸಂತರು ಭಾಳ ಸಾಲಿ ಕಲ್ತಿಲ್ಲ, ನಾವು ಭಾಳ ಕಲ್ತವ್ರದ ಗದ್ಲಿರ್ತದಮ್ಮೆ. ಅವ್ರು ಏನೂ ಕಲ್ತಿರೋದಿಲ್ಲ, ಏನಿರೋದಿಲ್ಲ. ಯಾರು ಇದನ್ನು ತಿಳಿತಾರೋ ಈ ಜಗತ್ತಿನಲ್ಲಿ ನಾವು ಯಾರೂ ಬಡವರಲ್ಲ. ಕಾಲ ಗಟ್ಟಿತ್ತಂದ್ರೆ ಶ್ರೀಮಂತ. ಈಗ ನಾವು ಬರಳಿಗೆ ಭಾಳ ಮಹತ್ವ ಕೊಡೋದಿಲ್ಲ, ಉಂಗುರಕ್ಕೆ ಭಾಳ ಮಹತ್ವ ಕೊಡ್ತಿರ್ತೀವಿ. ಬೆರಳ ಇರಲಿಲ್ದಾರ ಉಂಗುರ ಎಲ್ಲಿ ಹಾಕೋದು? ಅವು ಬೆರಳು ಅಂದು ಯಾಕೋ ನನ್ನ ಕಡೆ ಲಕ್ಷಣ ಎಲ್ಲಿ ಒಂದು ನಾವು ಹೋಗೇ ಬಿಡುನು ಅಂತಂದ್ರೆ ನಿತ್ತ ಬಿಡ್ತದೆ ಎಲ್ಲ ಕೆಲಸ. 2 ತೊಲೆ ಉಂಗುರಿದ್ರೇನು, 10 ತೊಲೆ ಉಂಗುರಿದ್ರೆ ಏನು? ಅದಕ್ಕೆ ಯಾವುದು ಭಾಳ ಮಹತ್ವ ಅಂತಂದ್ರೆ ಬದುಕ ಭಾಳ ಮಹತ್ವದ್ದು, ಆರೋಗ್ಯವಾಗಿ ಇರೋದು ಭಾಳ ಮಹತ್ವದ್ದು. ಎಲ್ಲ ಐತಿ ಮನ್ಯಾಗ, ಏನು ಬೇಕಾದೈತಿ, ತಿನ್ನೋಕ್ಕಾಗೋದಿಲ್ಲ ಅಂದ್ರೆ ತೊಗೊಂಡೇನು ಮಾಡೋದು? ಇವ ಹೋಗಿ ICUನ್ಯಾಗ ಮಕ್ಕೊಂಡಾನ, ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಅದ, ಎಲ್ಲ ಅದ, ICUನ್ಯಾಗ ಮಕ್ಕೊಂಡು ಬಿಟ್ರೆ ಏನು ಮಾಡೋದು? ಈಗ ನೀವೆಲ್ಲ ಕೂತೀರಿ, ಎಷ್ಟು ಮುಖದ ಮೇಲೆ ಕಳೆಯದ. ಕೂತ್ರ ಒಂದು ತಾಸು ಕುಂಡಿರ್ತೀವಿ, ಈ ಕೂತ್ರ ಸೊಂಟ ಹಿಡಿತು, ಕೈ ಹಿಡಿತು ಅಂದ್ರೆ ತೊಗೊಂಡೇ ನೋಡು ಅಲ್ಲ. ಈ ಕೂತ್ರ ಕುಂಡ್ರಂಗದ, ಮತ್ತು ಹಂಗೆ ಹೇಳೋದ್ರಾಗ ಮನೆಗೆ ನಡ್ಕೋತ ಹೋಗ್ಲಿಕ್ಕೆ ಬರ್ತದೆ. ಅದರ ಅರ್ಥ ಕಾರ್ ಬ್ಯಾಡ ಅಂತಲ್ಲ, ವಾಹನ ಬ್ಯಾಡ ಅಂತಲ್ಲ. ಭಾಳ ಮಹತ್ವ ಏನಂದ್ರೆ ಆರೋಗ್ಯ ಭಾಳ ಮಹತ್ವ. ಅದನ್ನು ತಿಳಿಯೋದೇ ಆಧ್ಯಾತ್ಮ, ಅದಕ್ಕೆ ಮಹತ್ವ ಕೊಡೋದೇ ಆಧ್ಯಾತ್ಮ. ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ, ಬಹಳ ವಿಶೇಷವಾದಂಥ ಮಾತದು. ಯಾಕೆ ನಾವು ಬದುಕಿನಲ್ಲಿ ಇಲ್ಲೇನು ಕಡಿಮೆ ಆಗ್ಯದ? ಏನೆಲ್ಲ ಐತಿ, ಎಷ್ಟು ಅದ್ಭುತವಾದಂಥ ಶರೀರವನ್ನು ಭಗವಂತ ನಮಗೆ ಕೊಟ್ಟಾನ. ಆದರೂ ಸಹಿತಿಗೆ ಅದನ್ನು ಅನುಭವಿಸ್ಲಿಕ್ಕೆ ಎಲ್ಲ ಹೊರಗಿಟ್ಟಾನ. ಆದರೂ ನಾವು ಯಾಕೆ ಬಡವರಾಗಿ ಬದುಕಾಕತ್ತೀವಿ? ಯಾಕೆ ಹಂಗಾಗ್ಯದ ಅನ್ಲಿಕ್ಕೆ ಅಲ್ಲಮ ಪ್ರಭುಗಳ ಒಂದು ವಿಶೇಷವಾದಂಥ ಮಾತು ಹೇಳ್ತಾರೆ. ಬೆಳಕು ಕಂಡ್ಯ ಇರಲು ಕತ್ತಲೆಯ ಕಂಡ್ಯ, ನಿಧಾನವ ಕಂಡೆ ಇರಲು ಬಡತನವ ಕಂಡೆ, ಪ್ರಸಾದ ಕಂಡೆ ಇರಲು ಕೊಳಲು ಪ್ರಳಯ ಕಂಡೆ, ಪ್ರಸಾದ ಕಂಡೆ ಕೊಂಡಡೆ ಪ್ರಳಯ ಕಂಡೆ, ಗುಹೇಶ್ವರ ಕಂಡೆ ಇರಲು ಭ್ರಾಂತು ಕಂಡೆ. ಎಷ್ಟು ಚಲೋ ವಚನದ. ಸುಮ್ಮನೆ ನೆನಪಿಟ್ಕೋಬೇಕು ನೀವು ಇದನ್ನು. ಒಮ್ಮೊಮ್ಮೆ ಅನ್ಕೋತಿರೋದು ವಚನ ಅಂತಂದ್ರೆ ಏನು?
ಶ್ಲೋಕ ಅಂದ್ರೆ ಏನು, ಮಂತ್ರ ಅಂದ್ರೆ ಏನಂದ್ರೆ ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವ ಮಾತುಗಳನ್ನು ಮ್ಯಾಲಿಂದ ಮೆಲುಕು ಹಾಕೋದ್ರಿಂದ, ಮೆಲುಕಂದ್ರೆ ಗೊತ್ತಾಗ್ತದೆ, ನೆನಪು ಮಾಡಿಕೊಳ್ಳೋದ್ರಿಂದ ನಮ್ಮ ಮನಸ್ಸು ಶಾಂತ ಸಮಾಧಾನ ಆಗ್ತದೆ. ಅದಕ್ಕೆ ಮಂತ್ರ ಅಂತ ಕರೀತಾರೆ. ಅಂದ್ರೆ ಆ ಮಾತು ಕೇಳಿದ್ರೆ ಅದು ನಮ್ಮನ್ನು ತೇಲಿಸ್ತಿರಬೇಕು ಸಂಸಾರ ಸಾಗರದಾಗ. ಕೆಲವೊಂದು ಮಾತು ಕೇಳಿದ್ರೆ ಮುಳುಗಿಸೇ ಬಿಡ್ತಿರ್ತಾವೆ. ಈಗ ಒಬ್ಬೊಬ್ಬರು ಮಾತು ಕೇಳಿದ್ರೆ ಮನಸ್ಸಿನಾಗ ರಾಡಿ ಬಿದ್ದಂಗೆ ಆಗೋದಿಲ್ಲ, ಒಡಿತಿರ್ತಾವ. ಇದು ಒಡೆಯುವಂಥ ಮಾತುಗಳಲ್ಲ, ಅಭಂಗ. ಸಂತರ ಮಾತಿಗೆ ಏನಂತ ಕರೀತಾರೆ? ಅಭಂಗ. ಅಂದರೆ ಯಾವ ಮಾತುಗಳು ನಮ್ಮ ಮನಸ್ಸನ್ನು ಭಂಗ ಮಾಡೋದಿಲ್ಲೋ ಅಂಥ ಮಾತುಗಳೇ ಅಭಂಗ. ಅದನ್ನು ಒಂದಿಷ್ಟು ಕೇಳೋದು. ಇದು ನೋಡ್ರಿ ವಚನ ಎಷ್ಟು ಚಲೋ ಅದ, ಭಾಳ ಚಂದ ಹೇಳ್ಯಾರ ಅವ್ರು. ಬೆಳಕು ಕಂಡ್ಯ ಇರಲು ಕತ್ತಲೆಯ ಕಂಡ್ಯ. ಏನು ಕಡಿಮೆ ಅದ ಈ ಜಗತ್ನ್ಯಾಗ ಅಂತಾರೆ. ಹೊರಗೆ ಸೂರ್ಯ ಬಂದಾನೆ, ಎಲ್ಲ ಮಾಡ್ಯಾನ, ಇವು ಬಾಗಿಲ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಕೌದಿ ಹೊಚ್ಕೊಂಡು ಮಕ್ಕೊಂಡಾನ, ಪೂರ್ತಿ ಹೊಚ್ಕೊಂಡು ಮಕ್ಕೊಂಡಾನ. ಏಳೋ ಏಳೋ ಅಂತ ಹೇಳತ್ತಾರ. ಅವ ಅಂತಾನ ಸೂರ್ಯ ಬರಲಿ ಆಮೇಲೆ ಹೇಳ್ತೀನಂತ. ಇವ ಕೌದಿ ತೆಗಿಲಾರ್ದ ಸೂರ್ಯ ಹೆಂಗೆ ಕಾಣಿಸ್ತಾನೆ? ಹೊರಗೆ ಬೆಳಕದ, ಆದರೆ ಏನು ಮಾಡೋದು, ನಾವು ಒಂದಿಷ್ಟು ಕೌದಿ ಹೊಚ್ಕೊಂಡು ಮಕ್ಕೊಂಡೇವಿ ಅಂತ ನಮ್ಮನ್ನು ನೋಡಿ ಅವರು ಹೇಳ್ತಾರೆ. ಎಂಥ ಕೌದಿ ಅದು? ಅದು ಸಂಸ್ಕಾರದ ಕೌದಿ. ಕೌದಿ ಅಂದ್ರೆ ಗೊತ್ತಿರ್ತದಲ್ಲ ಹೆಂಗಿರ್ತದೆ? ರಗ್ಗಲ್ಲ, ನಿಮಗೆಲ್ಲ ಗೊತ್ತದ ಹಳ್ಳಿಯವರಿಗೆ. ಕೌದಿ ಅಂದ್ರೆ ಆಯಿಗಳು ಹೊಲಿತಿರ್ತಾರೆ ಅದನ್ನು. ಅದು ಒಂದೇ ಅರಿವಿಲೇ ಆಗಿರೋದಿಲ್ಲ, ಮುತ್ಯಾನ ದೋತ್ರ ಇಲ್ಲ, ಆಯಿ ಸೀರೆ ಎಲ್ಲ ಏನು ಹಳಿವಿರ್ತಾವೆ ಎಲ್ಲ ತೊಗೊಂಡು ಅದಕ್ಕೆ ಹಚ್ಚಿರ್ತಾರೆ. ಕೌದಿ ನೋಡಿರೇ ಇಲ್ಲ? ಹಚ್ಚಿ ಅದನ್ನು ಹೊಲದು ಇಟ್ಟು ದಿಪ್ ಮಾಡಿರ್ತಾರೆ. ಹಂಗೆ ಹೊರಗಿನ ಕೌದಿ ಹೆಂಗೋ ಒಳಗೆ ಮನಸ್ಸಿಗೆ ಒಂದು ಕೌದಿ ಹಾಕ್ಕೊಂಡೇವಿ ನಾವು. ಏನಂತ? ನಾ ಇಂಥ ಜಾತಿ ಅವ, ನಾ ಇಂಥ ಪಕ್ಷದವ, ನಾ ಅದು, ನಾ ಇದು ಅಂತ ಹಾಕ್ಕೊಂಡೇವಿ. ಹೊರಗೆ ಬೆಳಕಿಲ್ಲ ಅಂತ ನಾವು ಕೆಟ್ಟೈತಿ ಜಗತ್ತ, ಕೆಟ್ಟೈತಿ ಅಂತ ಬದುಕಾಕತ್ತೇವಿ. ಏನು ಜಗತ್ತು ಕೆಟ್ಟದೇನು? ಸೂರ್ಯ ಅಂತಾನ ಬಾಗಲಾರೆ ತೆಗಿಯೋ, ಬರೀ ಕಿಟಕಿ ತೆಗೀನಿ ಸಾಕು, ಒಳಗೆ ನಾ ಬಂದ ಬಿಡ್ತೀನಿ. ಇವ ತನ್ನ ಮನಸ್ಸು ಬಿಚ್ಚವಲ್ಲಾಗ್ಯಾನ. ಈಗ ಇಲ್ಲಿ ಬಂದ ಕೂತ್ರ ಇದ್ರ ಅರ್ಥ ಏನು? ಮನಸ್ಸು ತೆಗ್ದಂಗೆ ಇಲ್ಲ. ಈಗ ನೋಡಿ ಈಗ ಒಳಗೆ ಎಷ್ಟು ಬೆಳಕು ಬಿದ್ದದ. ಬೆಳಕು ಬಿದ್ದದ್ದಕ್ಕೆ ನಿಮ್ಮ ಮುಖ ಎಲ್ಲ ಎಷ್ಟು ಅರಳ್ಯದ. ಅದಕ್ಕೆ ನಮಗೆ ಮ್ಯಾಲಿಂದ ಮೇಲೆ ಇಲ್ಲಿ ಬರಂಗಾಗ್ಯದ. ಎಷ್ಟು ಸಂತೋಷ. ಅವರು ಅಂದರು, ಅಪ್ಪಗಳು ಮೊನ್ನೆ ಬಂದಿದ್ರಿ, ಬರ್ತೀರೇನಂತ ಕೇಳಿದರು. ನೀವು ಬರ್ತೀರೇನು ಅನ್ನೋದು ಬೇಕಾಗಿಲ್ಲ, ನಮ್ಗೆ ಅಲ್ಲಿ ನೋಡಿದ್ರನ ಆನಂದ ಆಗ್ಯದ, ಅದಕ್ಕೆ ಬರ್ತೀವಿ ಅಂತ ಹೇಳಿದ್ವಿ. ಎಷ್ಟು ವಿಶೇಷ. ಬೆಳಕು ಕಂಡ್ಯ ಇರಲು ಕತ್ತಲೆಯ ಕಂಡ್ಯ. ಜಗತ್ತು ಕೆಟ್ಟದಂತಲ್ಲ, ನಮ್ಮ ಮನಸ್ಸಿನ್ಯಾಗ ಒಂದಿಷ್ಟು ಹೊಲಸು ಬಿದ್ದದ ಅಷ್ಟೇ. ನಾವು ಬಾಗಿಲ ತೆಗ್ಯಾಕೆ ತಯಾರಿಲ್ಲ. ಯಾವುದೋ ಒಂದು ಬಲ್ಲವರ ಮಾತು ನಮ್ಮನ್ನು ಎಷ್ಟು ಎತ್ತರಕ್ಕೆ ಏರಿಸಿಬಿಡ್ಬೋದು. ನಾವು ಆದ್ರೆ ಬಾಗಿಲ ಹಾಕ್ಕೊಂಡು ಕೂತೇವಿ. ನಾವು ಇವ್ರ ಮಾತು ಕೇಳೋದಿಲ್ಲ, ನಾವು ಇವ್ರ ಮಾತು ಅಷ್ಟೇ ಕೇಳ್ತೀವಿ. ಸಂತರೊಳಗೆ ನಾವು ಏರಾಪೀರಿ ಮಾಡೇವಿ. ಎಷ್ಟು ವಿಚಿತ್ರ ನಮ್ಮದು. ದೇವ್ರನ್ಯಾಗೂ ನಾವು ಹಂಗೆ ಹೆಚ್ಚು ಕಡಿಮೆ ಮಾಡೇವಿ. ಇವು ನಮ್ಮ ದೇವ್ರ, ಇವು ನಮ್ಮ ದೇವ್ರ ಅಲ್ಲ. ಇನ್ನು ಅದ್ರಾಗ ಮತ್ತು ದೇವ್ರನ್ನ ಬಡ್ದಾಡಕ್ಕೆ ಹಚ್ಚಿರ್ತೇವೆ. ವಿಚಿತ್ರ ಮನುಷ್ಯಂದು. ಒಂದರೆ ಕಾಗಿ ಒಂದರೆ ಪಕ್ಷಿ ದೇವ ಗುಡಿ ಕಟ್ಟ್ಯಾವೆ, ಅವು ಕಟ್ಟೇ ಇಲ್ಲ. ಇವ ಕಟ್ಟ್ಯಾನ. ಯಾಕೆ? ಏನಾರೇ ಅಲ್ಲಿ ಕೃತಜ್ಞತೆ ಹೇಳಕ್ಕಲ್ಲ, ಬೇಡ್ಕೊಳಕ್ಕೆ ಕಟ್ಟ್ಯಾನ ಅಷ್ಟೇ. ಎಷ್ಟು ವಿಶೇಷ ಆಯಿತು. ಅದಕ್ಕೆ ಅವರು ಹೇಳ್ತಾರೆ, ಬೆಳಕು ಕಂಡ್ಯ. ಇದು ಜಗತ್ತು ಸಾಮಾನ್ಯ ಅಲ್ಲ. ಸುಮ್ಮನೆ ನಾವಿಲ್ಲಿ ಬರ್ತೇವೆ ಅಷ್ಟೇ. ಒಂದಿನ ಹೆಂಗಿರ್ತೇವೆ? ಏನೂ ಮಾಡೋಕ್ಕಾಕಿರಂಗಿಲ್ಲ ನಮ್ಮ ಕೈಲೇ. ಎಷ್ಟು ಒಂದಿಷ್ಟು ಪೌಂಡ್ ಇರ್ತೀವಿ ತೊಟ್ಟಲ್ದಾಗ ಬಂದಾಗ. ಆದರೆ ಜಗತ್ತಿಂದ ತಗೊಂಡು ಜಗತ್ತನ್ನೇ ನೋಡಿ ನಮ್ಮನ್ನು ಬೆಳೆಸಿ ಮಾಡಿ ಇಷ್ಟೆಲ್ಲ ಇಟ್ಟದಲ್ಲ, ಇದ್ರಾಗ ನಾವೇನದೇವಿ? ಸುಮ್ಮನೆ ಇಲ್ಲಿ ಹಿಂಗಿರಬೇಕು, ಬಂದು ಎಲ್ಲದಕ್ಕೂ ಧನ್ಯವಾದ ಹೇಳಬೇಕು. ನಾವು ಒಂದು ಏನಾರೇ ಮಾಡೋಕ್ಕೆ ಬಂದಂಗೆ ಅಲ್ಲಿ ಏನು ನಮಗೆ ನೀರು ತಯಾರು ಮಾಡೋಕ್ಕೆ ಬರ್ತದೆ? ನೀರು ಕೆಡ್ಸಕ್ಕೆ ಬರ್ತದೆ, ಆದ್ರೆ ತಯಾರು ಮಾಡೋಕ್ಕೆ ಎಲ್ಲಿ ಬರ್ತದೆ?
ಏನು ಬೆಳಕ ತಯಾರು, ಸೂರ್ಯನ ಬೆಳಕನ್ನು ತಯಾರು ಮಾಡೋಕೆ ಬರ್ತದೆ ಏನು? ಇದ್ದದ್ದನ್ನೇ ಮಾಡೋದು. ಹಂಗೆ ಬೆಳಕು ಕಂಡ್ಯ ಇರಲು ಕತ್ತಲೆಯ ಕಂಡ್ಯ. ಎರಡನೇದು ಹೇಳ್ತಾರೆ, ಇಲ್ಲಿ ನಿಧಾನವ ಕಂಡ್ಯ ಇರಲು ಬಡತನವ ಕಂಡ್ಯ. ನಿಧಾನ ಅಂತಂದ್ರೆ ಸಂಪತ್ತು. ಈ ಜಗತ್ತು ಬಡ ಜಗತ್ತಲ್ಲ, ಇದು ಸಂಪತ್ತಿನ ಜಗತ್ತು. ಇಲ್ಲಿ ಒಂದೊಂದು ಮಣ್ಣು ಸೈತಿಗೆ ದೊಡ್ಡ ಸಂಪತ್ತು. ಈಗ ಒಂದು ಕಾಳು ಹಾಕಿಬಿಟ್ರೆ, ಈಗ ರೈತ ಹೋಗ್ತಾನೆ ಹೊಲಕ್ಕೆ, ಸುಮ್ಮನೆ ಹಿಂಗೆ ಅದ್ರಾಗ ಒಂದು 4 ಕಾಳು ಹಾಕಿ ಬರ್ತಾನೆ. ಎಷ್ಟು ಹಾಕಿರ್ತಾನೆ? ಒಂದು 4 ಹಾಕಿರ್ತಾನೆ. ಆದ್ರೆ ಭೂಮಿ ಹಿಂಗೆ ಕೆಲಸ ಮಾಡೋಕೆ ಶುರು ಮಾಡ್ತದೆ. ಇವ ಏನಿಲ್ಲ, ಅದೇ ಬೆಳಕನ್ನು ತಗೋತದೆ, ಅದೇ ನೀರನ್ನು ತಗೋತದೆ. ಅಲ್ಲೇ ಆ ಒಂದು ಕಾಳ ಹಿಂಗೆ ಭೂಮಿ ಕೆಲಸ ಮಾಡೋಕೆ ಶುರು ಮಾಡ್ತದೆ. ಅದು ಸಾವಿರ ಕಾಳಾಗಿ ಬೆಳೆದು ನಿಂತು ಬಿಡ್ತದೆ. ಎಷ್ಟು ಶ್ರೀಮಂತ ಇಲ್ಲ. ಹಿಂಗೆ ಒಂದು ಕಾಳು ಹಾಕಿದ್ರೆ 1000 ಕಾಳು ಹೊರಗೆ ಬರ್ತಾವ. ಇವ ತನ್ನ ಹೆಸರು ಬರ್ಕೋತಾನ ಅಷ್ಟೆ, ನಾ ಬೆಳೆದೆ ಅಂಥೇಳಿ. ಇವೆಲ್ಲಿ ಬೆಳೆದಾನ? ಏನು ಇವ ಹೋಗಿ ಅದನ್ನು ಹಿಂಗೆ ಬೆಳೆಯಂಗೆ ಮಾಡ್ಯಾನೇನು? ಅದ್ರಾಗ ಹೋಗಿ ಕಾಳು ತುಂಬ್ಯಾನೇನು? ಆದ್ರೆ ಮನುಷ್ಯ ಭಾಳ ವಿಚಿತ್ರ. ಮನುಷ್ಯಾಗ ಉಳಿದ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಇದೇ ವ್ಯತ್ಯಾಸ. ಇದನ್ನು ಭಾಳ ತಲೆಯಾಗ ಹಾಕ್ಕೊಂಡೇವಿ ಅಂದ್ರೆ ಬಡವರಾಗ್ತೇವೆ. ಇದನ್ನೆಲ್ಲ ತಿಳ್ಕೊಂಡು ಇದೆಲ್ಲ ದೇವನ ಜಗತ್ತು ಅಂತ ನಾವು ಬದುಕಿದ್ದೇವೆ ಅಂತಂದ್ರೆ ಇದು ನಿಧಾನ ಕಂಡ್ಯ. ಎಷ್ಟು ಬೇಕಷ್ಟು ಸಂಪತ್ತದ ಇಲ್ಲಿ, ಆದ್ರೆ ಬಳಸೋದು ಗೊತ್ತಿರಬೇಕಷ್ಟೆ ನಮಗೆ. ಈಗ ಅಪ್ಪುಗಳು ಬಂದಾರೆ ಇಲ್ಲಿ, ಎಂಥ ಅದ್ಭುತ ಅವ್ರ ಮಾತುಗಳು. ಆದ್ರೆ ಅದನ್ನು ಬಳಸೋದು ಗೊತ್ತಿರಬೇಕಷ್ಟೇ. ಏನು ಬಂದರು ಆದರು ಅಂತಂದ್ರೆ ಏನು ಹೇಳೋದು? ಎದ್ದೇ ಇಲ್ಲ, ಒಂದು ದಿನ ಬಂದು ಕೂತೇ ಇಲ್ಲ. ಆದ್ರೆ ಏನು ಹೇಳಿದ್ರೋ ಏನೋ ಅಂತಂದ್ರೆ ಏನು ಹೇಳೋದು ಇಲ್ಲ. ಅದಕ್ಕೆ ಒಂದು ಕತೆ ಹೇಳ್ತಾರೆ, ಭಾಳ ವಿಶೇಷ ಕತೆ ಅದು. ಒಬ್ಬ ತಂದೆ ಇದ್ದ, ಅವನಿಗೆ ಒಂದು 3 ಮಂದಿ ಮಕ್ಕಳಿದ್ರು. ಅವರು ಏನು ಒಂದು ದಿನ ಹೊಲಕ್ಕೆ ಬರ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ. ಇವನ ತಂದೆನ ಹೊಲದಾಗ ಹೋಗಿ ದಿನ ದುಡಿದು ಮಾಡಿ ಎಲ್ಲ ಮಾಡ್ತಿದ್ದ. ಒಂದು ಥರ ಸೋಮಾರಿತನ ಇತ್ತು ಅವ್ರಿಗೆ. ಮುಂಜಾನೆ 9ಕ್ಕೆ ಹೇಳ್ತಿದ್ರು ಅವ್ರು. ಆಮೇಲೆ ಹೊಲದ ಕಡೆ ಹೋಗತ್ತಿರಲಿಲ್ಲ, ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಕೂತು ಮಸ್ತಾಗಿ ತಿಂದು ಉಂಡ ಇರ್ತಿದ್ರು. ತಂದೆಗೆ ವಯಸ್ಸಾತು. ಅವಾಗವ ಏನು ಮಾಡ್ಬೇಕು ಈ ಮಕ್ಕಳಿಗೆ? ಹೊಲಕ್ಕೆ ಹೋಗಿ ದುಡೀರಿ ಅಂದರೆ ಇವರೇನು ದುಡಿಯೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದ. ಅವ್ರನ್ನ ಕರೆದ ಇವನಿಗೆ ಆರಾಮ ತಪ್ಪಿತ್ತು, ಕೊನೆ ಕ್ಷಣ ಇತ್ತದು. ಅವಾಗ ಅವಂಗೆ ಹೇಳಿದ, ಭಾಳ ವಿಶೇಷ ವಿಚಾರ ಮಾಡಿ ಹೇಳಿದವ, ನೀವು 3 ಮಂದಿ ಹೊಲಕ್ಕೆ ಹೋಗ್ರಿ ಅಂತ ಯಾವಾಗಲೂ ಹೇಳ್ತಿದ್ದ. ಅವರೇನು ತಪ್ಪಿ ಹೊಲದ ಕಡೆ ಹೋಗ್ತಿದ್ದಿಲ್ಲ. ಆವಾಗ ಕೊನೆ ಕ್ಷಣದಾಗ ಅವ ಹೇಳಿದ, ಹೊಲದೊಳಗೆ ನಾನು ಬಂಗಾರ ಇಟ್ಟೀನಿ, ನೀವು ತಗೋರಿ ಅಂತಿಷ್ಟು ಅನ್ನೋದ್ರಾಗ ಪ್ರಾಣ ಬಿಟ್ಟ. ತಾಪ ಆತವ್ರಿಗೆ. ಇನ್ನು ಹೊಲದಾಗ ಎಲ್ಲಿ ಬಂಗಾರ ಹುಡುಕೋದು? ಹೊಲ 8-10 ಎಕರೆ ದೊಡ್ಡದಿತ್ತು. ಬಂಗಾರ ಇಟ್ಟಾನಂತ ಹೇಳ್ಯಾನ ತಂದೆ, ಹೊಲದಾಗ ಬಂಗಾರದ ತಗೋರಿ ಅಂತ ಹೇಳಿಬಿಟ್ಟಿದ್ದ. ಆಮೇಲೆ ಶುರು ಆಯ್ತು. ತಂದೆದು ಎಲ್ಲ ಮುಗಿಸಿ ಬಂದು ಎಂದೂ ಹೊಲಕ್ಕೆ ಹೋಗ್ಲಾರ್ದವ್ರು ನಸಕಿನ್ಯಾಗ ಎದ್ದು ಗುದ್ಲಿ ಬೆಡಗ ಎಲ್ಲ ಇಟ್ಕೊಂಡು ಹೊಂಟ್ರು. ಯಾಕೆ? ಹೊಲದಾಗ ಬಂಗಾರ ಅದ ಅಂತ. ಹೋಗಿ ಮತ್ತು ಮಂದಿ ಎದ್ದಾಗ ಹೆಂಗೆ ಹೋಗಿ ಅಡ್ಡಾಕೆ ಬರ್ತದೆ? ಅದಕ್ಕೆ ಮುಂಜಾನೆನ ಹೋಗಿ ಎಲ್ಲ ಅಡ್ಡಾಕೆ ಶುರು ಮಾಡಿದ್ರು ಹೊಲನ. ಅದನ್ನು ದಿನ ಹೋಗೋರು ಹಿಂಗೆ ಒಂದು ವಾರಗಟ್ಟಲೆ ಅಡ್ಡಿದ್ರು. ಎಲ್ಲರೇ ಇಟ್ಟಾನೋ ಏನೋ ಅಂತ ಹೊಲ ಅಡ್ಡವ್ರು. ಒಂದು ದಿನ ಅಲ್ಲಿ ಆ ಊರೊಳಗೊಬ್ಬ ಜ್ಞಾನಿ ಇದ್ದ. ಅವ ಬಂದ, ಇವ್ರು ಮಾಡೋದು ನೋಡಿ ಎಂದೂ ಹೊಲಕ್ಕೆ ಹೋಗ್ಲಾರ್ದವ್ರು ಹೊಂಟಾರಲ್ಲ ಅಂಥೇಳಿ ಅವ ಬಂದ. ಇವ್ರು ಅಡ್ಡಾಕತ್ತಿದ್ರು. ಯಾಕೋ ಹಿಂಗ್ಯಾಕೆ ಮಾಡಾಕತ್ತೀರಿ ಅಂತ ಕೇಳಿದ. ಆವಾಗ ಅವ ಅಂದರು, ನಿಮ್ಮ ಮುಂದೇನು ಮುಚ್ಚಿಡುದದ? ನಮ್ಮ ತಂದೆ ಹೇಳ್ಯಾನ ಹೊಲದಾಗ ಬಂಗಾರದ ತಗೋರಿ ಅಂತ ಹೇಳ್ಯಾನ ಅಂದ್ರೆ. ಆವಾಗ ಅವ ಹೇಳಿದ, ಅಲ್ಲೋ ಹೊಲನ ಬಂಗಾರ, ಅಲ್ಲಿ ಮೈ ಮುರಿದು ದುಡಿದ್ರೆ ಬಂಗಾರ ಹೊರಗೆ ಬರ್ತದೆ, ಅದು ಬಂಗಾರ. ಹೊಲದಾಗ ಎಲ್ಲರೇ ಬಂಗಾರ ಅದ ಅಂತಲ್ಲ, ಈ ಜಗತ್ತ ಶ್ರೀಮಂತದ, ಆದ್ರೆ ನಾವು ದುಡಿಬೇಕಾಗ್ತದೆ. ಒಬ್ಬ ಸುಮ್ಮನೆ ವ್ಯಕ್ತಿ ದೊಡ್ಡ ವಿಜ್ಞಾನಿ ಆಗಕ್ಕೆ ಬರ್ತದೆ, ಆದ್ರೆ ಬಳಸಬೇಕಾಗ್ತದೆ.
ಒಬ್ಬ ದೊಡ್ಡ ಗಾಯಕ ಆಗಬೇಕಾಗ್ತದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಎಷ್ಟೇನೆಲ್ಲ ಆಗಕ್ಕೆ ಸಾಧ್ಯದ ಇಲ್ಲೋ. ಈಗ ಒಬ್ಬ ತಾಯಿ ಈಗ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬರ್ತಾಳೆ ಲಗ್ನ ಆದ ತಕ್ಷಣ. ಆ ಮನೆಯನ್ನು ಸ್ವರ್ಗ ಮಾಡೋದು ಅಂತಂದ್ರೆ ಅಲ್ಲಿ ಬಂಗಾರವನ್ನೇ ಕಾಣುವಂಗೆ ಮಾಡಬೇಕಾಗಿತ್ತಂದ್ರೆ ಅಲ್ಲಿ ತ್ಯಾಗದಿಂದ ದುಡಿಬೇಕಾಗ್ತದೆ. ಏನು ಬಂದ ತಕ್ಷಣ ಮಾಲೇಕಾಗಕ್ಕೆ ಹೋದ್ರೆ ಅಲ್ಲಿ ತಾಪ ಶುರು ಆಗ್ತದೆ, ಆಗೋದಿಲ್ಲ. ನಾವು ಅದಕ್ಕೆ ಅವ್ರು ಹೇಳ್ತಾರೆ ನಿಧಾನ ಕಂಡ್ಯ. ಇಲ್ಲಿ ಭಾಳ ಅದ್ಭುತದ ಜಗತ್ತ, ಆದ್ರೆ ಬದುಕಕ್ಕೆ ಗೊತ್ತಿರಬೇಕಷ್ಟ, ನಮಗೆ ಸಂತೋಷವಾಗಿ ಇರಾಕೆ ಗೊತ್ತಿರಬೇಕು. ಅದಕ್ಕೆ ಭಾಳ ದೊಡ್ಡ ದೊಡ್ಡ ಮನೆ ಬೇಕಂತಲ್ಲ, ಅರಮನೆ ಬೇಕಂತಲ್ಲ. ಎಷ್ಟೋ ಸಲ ದೊಡ್ಡ ದೊಡ್ಡ ಮನ್ಯಾಗಿದ್ದವ್ರಿಗೆ ತಾಪ ಇರ್ತದೆ, ಗುಡಿಸಲ್ನ್ಯಾಗ ಇದ್ದವ್ರು ಆರಾಮಿರ್ತಾರೆ, ಇರೋದಿಲ್ಲ. ಅಂದ್ರೆ ಆರಾಮಿರಾಕ ಮನೀನ ದೊಡ್ಡದಿರಬೇಕು ಅಂತೂ ಅಲ್ಲ, ಸಣ್ಣದಿರಬೇಕು ಅಂತೂ ಅಲ್ಲ, ನಮಗೆ ಅದನ್ನು ಬಳಸೋದು ಗೊತ್ತಿರಬೇಕು. ಒಬ್ಬ ದೊಡ್ಡ ಅರಮನೆ ಕಟ್ಟಿದ್ದ, ಅವನಿಗೊಂದು ಕನಸಿತ್ತು. ಏನಂತ, ಒಂದು ದೊಡ್ಡ ಅರಮನೆಯನ್ನು ಕಟ್ಟಿ ನನ್ನಂಗೆ ಯಾರೂ ಇರಬಾರ್ದು ಅಂಥೇಳಿ ಒಂದು ದೊಡ್ಡ ಶ್ರೀಮಂತವ ಒಂದು ಜಾಗ ತಗೊಂಡು ಭಾಳ ದೊಡ್ಡ ಅರಮನೆ ಕಟ್ಟಿ ಅದರಾಗ ಬಂದು ಅದನ್ನು ಓಪನಿಂಗ್ ಅಂತೀರಿಲ್ಲ ನೀವು, ಶಾಂತಿ ಅಂತ ಮಾಡಿದ. ಎಲ್ಲರನ್ನೂ ಕರೆದಿದ್ದ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನು, ಅವ್ರನ್ನ ಇವ್ರನ್ನ ಎಲ್ಲರನ್ನ ಕರೆದ ದೊಡ್ಡ ಶಾಂತಿ ಮಾಡಿ ಸಂಜಿನ್ಯಾಗ ಹಿಂಗೆ ರಾತ್ರಿ ಹೊರಗೆ ಬಂದು ನೋಡಬೇಕು ನಂದು ಎಂಥ ಕೀರ್ತಿ ಅಂತ ಹಿಂಗೆ ಹೊರಗೆ ನೋಡಿದ. ಅಷ್ಟು ಅನ್ನೋದ್ರಾಗ ಅವನ ಏನು ದೊಡ್ಡ ಮನೆ ಇತ್ತಲ್ಲ, ಆ ಮನೆ ಮುಂದೆ ಸ್ವಲ್ಪ ಮುಂದೆ ಒಂದು ಗುಡಿಸಲಿತ್ತು. ಅವ ಅಂದ, ಇಂಥ ದೊಡ್ಡ ಅರಮನೆ ಕಟ್ಟೀನಿ, ಇದ್ರ ಮುಂದೆ ಒಂದು ಸಣ್ಣ ಗುಡಿಸಲದಲ್ಲ, ಇದು ಅವಮಾನ ಅಂದವ. ಅದಕ್ಕೆ ಇದನ್ನು ಬಿಡಿಸೇ ಬಿಡಬೇಕು ಅಂದ. ಏನು ಭಾಳ ಅಂದ್ರೆ ಒಂದು ಲಕ್ಷ ತೊಗೊಂಡಾರ, 2 ಲಕ್ಷ ತೊಗೊಂಡಾರ, ಕೊಟ್ಟು ಇದನ್ನು ತೆಗೆದು ಬಿಡುನು, ಇದು ನನ್ನ ಅರಮನೆಗೆ ಅವಮಾನ ಅಂದ. ಅದಕ್ಕೆ ಅಲ್ಲಿ ಆ ಗುಡಿಸಲ್ನ್ಯಾಗ ಒಬ್ಬಾಕಿ ಆಯಿ ಇದ್ಲು, ಭಾಳ ವರ್ಷದಿಂದ ಇದ್ಲು. ಗಂಡ ತೀರ್ಕೊಂಡಿದ್ದ, ಮಕ್ಕಳು ಇರಲಿಲ್ಲ, ಸುಮ್ಮನೆ ಕೂಲಿ ಮಾಡಿ ಬರ್ತಿದ್ಲು, ದಿನ ಅಲ್ಲಿ ಬಂದು ಇರ್ತಿದ್ಲು. ಅದನ್ನು ಹೋದ, ಈ ನಿನ್ನ ಗುಡಿಸಲ ನನ್ನ ಅರಮನೆಗೆ ಅವಮಾನದ, ಅದಕ್ಕೆ ನೀ ಗುಡಿಸಲ ಬಿಟ್ಟು ಹೋಗಬೇಕು, ಎಷ್ಟು ರೊಕ್ಕ ಬೇಕು ಬೇಡು ಅಂದ. ಇವನ ಮನಸ್ಸಿದು. ನಿಧಾನ ಕಂಡೆ, ದೊಡ್ಡ ಶ್ರೀಮಂತದಾನ, ಆದ್ರೆ ಆ ಗುಡಿಸಲಿದ್ದದ್ದು ಅವನು ಬಡವು ಮಾಡ್ಯಾದ, ಬಡತನ ಕಂಡೆ. ಆಮೇಲೆ ಅಲ್ಲಿ ಹೋದ, ಹೇಳಿದ. ಆವಾಗ ಆ ಆಯ್ ಹೇಳಿದ್ಲು, ಇದು ಬರೇ ಗುಡಿಸಲಲ್ಲ, ಇದರೊಳಗೆ ನನ್ನ ಗಂಡನ ಜೊತೆ ನಾನು 40 ವರ್ಷ ಬದುಕು ಮಾಡೀನಿ, ಇದರೊಳಗೆ ಎಲ್ಲ ನನ್ನ ಸುಖ ಅಡಿಗ್ಯದ, ಇದ್ರಾಗ ನನ್ನ ಎಲ್ಲ ದುಃಖ ಅಡಿಗ್ಯದ. ನೀವು 1 ಲಕ್ಷ ಅಲ್ಲ 1 ಕೋಟಿ ಕೊಟ್ಟರು ನಾ ಬಿಡೋದಿಲ್ಲ ಅಂದ್ಲ. ಎಷ್ಟು ಒಂದು ಗುಡಿಸಲದಾಗಿನ ಪ್ರೇಮ. ಆವಾಗ ಅಲ್ಲ, ಇದು ನನಗೆ ಅವಮಾನ ಅಂದವ. ಆಕೆ ಹೇಳಿದ್ಲು, ಭಾಳ ವಿಶೇಷವಾದ ಮಾತು ಹೇಳಿದ್ಲು, ನಾನಿನ್ನ ದೊಡ್ಡವಂತ ತಿಳಿದಿದ್ದೆ, ಇಷ್ಟು ಹೆಂಗೆ ಸಣ್ಣವಾದಿನಿ ಅಂದ್ಲು. ಯಾಕಂದವ, ನಾ ಗುಡಿಸಲ್ನಾಗಿದ್ದು ನೀ ದೊಡ್ಡ ಅರಮನೆ ಕಟ್ಟಿದ್ದೆಲ್ಲ ನಿನ್ನ ನೋಡಿ ನನಗೆ ಸಂತೋಷ ಆಗಿತ್ತು. ಎಂಥ ಶ್ರೀಮಂತ ಬಂದ ನನ್ನ ಮಗ್ಲ, ಇಂಥ ಅರಮನೆ ಕಟ್ಟೇನಲ್ಲ ಅಂತ ನೋಡಿ ನಾ ಸಂತೋಷ ಪಟ್ಟೀನಿ. ನಿನಗೆ ಒಂದು ಸಣ್ಣ ಗುಡಿಸಲ ನೋಡಿ ಆನಂದ ಪಡಕ್ಕೆ ಬರೋಲ್ದಲ್ಲ. ಯಾರ ಶ್ರೀಮಂತರು ಇದ್ರಾಗ? ನಿನಗೆ ತಾಪ ಆಗ್ಯದ, ಇನ್ನು ನಿನ್ನಂಥ ದೊಡ್ಡವ್ರು ಇದ್ದರೆ ತೊಗೊಂಡು ಏನು ಮಾಡೋದು ಅಂದ್ಲು. ಹೆಂಗದ ಹಂಗೆ ನಮ್ಮ ಮನೇನೇ ನಮಗೆ ಸ್ವರ್ಗ. ನಮ್ಮ ಮನೆ ನರಕ ಮಾಡಿಕೊಂಡು ಹೊರಗೆ ಶ್ರೀಮಂತಿಕೆ ನಾವು ಅನುಭವಿಸ್ಲಾಕ ಹೋದೇವಿ ಅಂದ್ರೆ ಹೆಂಗೆ ಜೀವನ ಸುಂದರ ಆಗ್ತದೆ? ಮೊದಲು ಮನ್ಯಾಗ ಕೂತಾಗ ಅನ್ನಿಸ್ಬೇಕು, ಮಗ್ಗಲ ಮನೆಯವ್ರು ದೊಡ್ಡದಿರಲಿ, ನಮ್ಮ ಮನೆ ನಮಗೆ ಸ್ವರ್ಗ, ನಮ್ಮ ಊರ ನಮಗೆ ಸ್ವರ್ಗ, ನಮ್ಮ ದೇಶ ನಮಗೆ ಸ್ವರ್ಗ ಅಂತ ಅಂದಾಗ ಇದ್ದ ಜಾಗ ಸಂತೋಷ ಕೊಡೋಕೆ ಶುರು ಮಾಡ್ತದೆ. ಇಲ್ಲ ಅಂದ್ರೆ ನಾವು ಮುಂಬೈದಾಗ ಹುಟ್ಟಬೇಕಾಗಿತ್ತು ಅಂದರೆ ಇನ್ಯಾವಾಗ ಮುಂಬೈದಾಗ ಹುಟ್ಟುದು? ಈಗ ಬಂದ ಬಿಟ್ಟೇವು ಕಡಲೆವಾಡಿ ಒಳಗೆ. ಇನ್ನು ನಾ ಮುಂಬೈದಾಗ ಹುಟ್ಟಬೇಕಾಗಿತ್ತು, ನಾ ಅಮೇರಿಕಾದಾಗ ಹುಟ್ಟಬೇಕಾಗಿತ್ತು. ಎಷ್ಟು ಆಶ್ಚರ್ಯ ಅದ ಇಲ್ಲ, ಎಷ್ಟು ವಿಶೇಷದ. ನಿಧಾನ ಕಂಡೆ ಇರಲು ಬಡತನ ಕಂಡೆ. ಅಂದ್ರೆ ಗೊತ್ತಿರಲಿಲ್ಲ ಅಂದ್ರೆ ನಮ್ಮ ಜಾಗ ನಮಗೆ ನರಕ ಆಗ್ತದೆ.
ಆನಂದ ಪಡೋದು ಕಲ್ತೇವಿ ಅಂದ್ರೆ ನಮ್ಮ ಜಾಗನ ನಮಗೇನಾಗ್ತದೆ, ಸ್ವರ್ಗ ಆಗ್ತದೆ. ಮುಂದೆ ಹೇಳ್ತಾರ, ಪ್ರಸಾದ ಕಂಡ್ಯ ಕೊಂಡಡೆ ಪ್ರಳಯ ಕಂಡ್ಯ. ಈ ಜಗತ್ತ ಒಂದು ಪ್ರಸಾದ, ಇದು ಅಡುಗೆ ಮನೆ ಇದ್ದಂಗೆ. ಎಷ್ಟು ಥರದ ಹಣ್ಣುಗಳದಾವ, ಎಷ್ಟು ಥರದ ಕಾಳುಗಳದಾವ. ಜಗತ್ತು ನಮಗೆ ತಿನ್ನಾಕ 100 ವರ್ಷ ಇದ್ದರೂ ಬೇಸರ ಆಗಬಾರ್ದು, ಅಷ್ಟೆಲ್ಲ ಮಾಡಿಟ್ಟದು. ಏನು ಬರೀ ಒಂದೇ ಥರ ಕಾಳು ಬರ್ತಾವೇನಿಲ್ಲ. ಸುಮ್ಮನೆ ನಿಮ್ಮ ಹೊಲದಾಗ ಏನೇನು ಬೆಳೀತದಂತ ವಿಚಾರ ಮಾಡಿದ್ರೆ ಗಾಬರಿ ಆಗ್ತೇವೆ. ಎಷ್ಟು ಥರ ಹಣ್ಣು, ಒಂದು ರಂగు ಒಂದು ಇರೋದಿಲ್ಲ. ಒಂದೇ ಗಿಡದಾಗಿನ ಹಣ್ಣು ಒಂದು ರಂగు ಒಂದು ಇರೋದಿಲ್ಲ. ಎಷ್ಟು ಬೇರೆ ಬೇರೆ ಇರ್ತಾವ. ತಿಂದ್ರೆ ಮೈಗೆ ಮನಸ್ಸಿಗೆ ಎಷ್ಟು ಆನಂದದ ಪ್ರಸಾದವನ್ನು ತುಂಬಿಟ್ಟಾನ ಭಗವಂತ. ಆದ್ರೆ ಮನುಷ್ಯ ವಿಚಿತ್ರ. ದ್ರಾಕ್ಷಿ ಕೊಟ್ಟಿದ್ದ ದೇವರ ತಿಂದ್ರೆ ಆನಂದ ಆಗಬೇಕಾಗಿತ್ತು, ಇವ ಹಂಗೆ ಮಾಡಲಿಲ್ಲ. ಅದನ್ನು ಮುಚ್ಚಿಟ್ಟು 50-60 ವರ್ಷ ಅದನ್ನು 50-60 ದಿನ ಅದನ್ನು ಕೊಳಿಸಿ ಅದಕ್ಕೆ ಕೆಟ್ಟ ಮೇಲೆ ಕುಡ್ದಾಗ ಸಂತೋಷ ಆತಿವ. ಗೊತ್ತಾತಲ್ಲ, ಹಾಲು ಕೊಟ್ಟಿದ್ದ, ಇವ ಬಾಟ್ಲಿ ಹಿಡಿದ ಕೈಯಾಗ ಪ್ರಸಾದದ. ಆದರೆ ಏನು ಮಾಡೋದು, ಇವ ತಿನ್ನೋದು ಬೇರೆ ತಿನ್ನಾಕತ್ತಾನಷ್ಟ. ಅದನ್ನು ತಿಂದು ಇನ್ನು ನಾ ಆರಾಮಿರಲಿ ಅಂದರೆ ಇರಾಕೆ ಹೆಂಗಾಗ್ತದೆ? ಇಲ್ಲಿ ಏನು ಜಗತ್ತು ಕೊಟ್ಟದ, ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಒಮ್ಮೊಮ್ಮೆ ಅಂತರೂ ಕಾಳದು ಹಿಡಿಸೋದೇ ಇಲ್ಲ, ಕೈ ಕಾಲಿದ್ರೆ ಚಲೋ ಅನ್ನಿಸ್ತದೆ. ಆದರೆ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಇದು ಭಾಳ ಮಹತ್ವದ್ದು. ಪ್ರಸಾದ ಕಂಡ್ಯ ಇರಲು ಏನದ, ಪ್ರಳಯ ಕಂಡ್ಯ. ಗುಹೇಶ್ವರ ಕಂಡ್ಯ ಇರಲು ಭ್ರಾಂತು ಕಂಡ್ಯ. ಗುಹೇಶ್ವರ ಅಂದ್ರೆ ದೇವರು ಎಲ್ಲಿ ಅದಾನ ಅಂತಿರ್ತೀವಿ ನಾವು. ಎಲ್ಲಿ ಇಲ್ಲ ದೇವರು ಅಂತ ಸಂತರು. ಎಲ್ಲೆಲ್ಲಿ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ. ಎಲ್ಲಿ ನೋಡಿದಲ್ಲ ಜೇತಿ ಜೇತಿ ಜಾತೋ ತೇತೇತು ಮಾಜಾ ಸಂಗಾತಿ ಹೇಳೋದಿಲ್ಲೇನು ತುಕಾರಾಮ್ರು. ಅವ್ರಿಗೆ ಎಲ್ಲಿ ಬೇಕಾದಲ್ಲಿ ದೇವ್ರ ಕಂಡಾನ, ನಮಗೆ ಎಲ್ಲಿ ಸಿಗವಲ್ಲಾಗ್ಯ. ಎಷ್ಟು ಅರಳುವ ಹೂವಿನೊಳಗೆ ದೇವ್ರದಾನ, ಬೀಸುವ ಗಾಳಿ ಒಳಗೆ ದೇವ್ರದಾನ, ಉದಯಿಸುವ ಸೂರ್ಯನೊಳಗೆ ದೇವ್ರದಾನ. ಎಲ್ಲಿ ನೋಡು ಕಲೆ ಬಂದ್ರೆ ಅದು ದೇವರೇ. ಸೂರ್ಯನ ಬರದೇ ಇದ್ರೆ ಹೆಂಗೆ ನಡೀತದೆ? ಈಗ ಸೂರ್ಯ ಅಂದ ಅಂತ ತಿಳ್ಕೊರಿ, ಇನ್ನು ನಾಳೆ ಶಿವರಾತ್ರಿ ಐತೆ ನಾವು ಹೊರಗೆ ಬರೋದಿಲ್ಲ ಅಂತಂದ್ರೆ ನಾವು ಹೇಳೋದೇ ಇಲ್ಲ. ಅವೆಲ್ಲ ಚೆನ್ನಾಗಿ ನಡೆದಾವಂತ ನಾವು ಇಷ್ಟೆಲ್ಲ ನಡೆಯಕತ್ತೀವಿ. ಒಳಗೆ ಎಷ್ಟು ಕೆಲಸ ನಡೆದದ. ಈಗ ಹೃದಯ ಅಂತದ, ಅದು ಬಡ್ಕೊಳಕತ್ತದ. ಎಂದು ಹುಟ್ಟೇವಿ ಅಂದ ಬಡ್ಕೊಳಕತ್ತದ. ನಮಗೆ ಗೊತ್ತು ಸೈತಿಗೆ ಇಲ್ಲ ಅದು. ಅದ್ರ ಕಡೆ ಲಕ್ಷ್ಯ ಇರೋದಿಲ್ಲ, ಆರಾಮಿರ್ತೀವಿ. ಅದು ರಕ್ತ ತಗೋತದ, ಎಲ್ಲ ಶರೀರಕ್ಕೆ ರಕ್ತ ಕಳ್ಸಕ್ಕೆ ಪಂಪ್ ಮಾಡ್ತಿರ್ತದೆ. ಅದೇನಾರೇ ಒಂದು 2 ತಾಸಲ್ಲ 2 ನಿಮಿಷ ರೆಸ್ಟ್ ತಗೋತೀನಿ ಅಂತಂದ್ರೆ ಇವ ಗಪ್ಪ ಇಲ್ಲ. ಹಂಗೆ ನಮಗೆ ಗೊತ್ತಿಲ್ಲಾರ್ದನ ನಾವು ಮಸ್ತಾಗಿ ಬದುಕಾಕತ್ತೇವೆ. ಇಲ್ಲಿ ನಾವು ತ್ರಾಸು ಪಡೋದು ಬೇಕಾಗಿಲ್ಲ. ನಾವು ಏನೇನೋ ತಲೆಯಾಗ ಹಾಕ್ಕೊಂಡು ತಾಪ ಶುರು ಮಾಡ್ಕೊಂಡೇವೆ ಅಷ್ಟೆ. ಇಲ್ಲಾರ್ದು ಬೇಕತ್ತ ಶುರು ಮಾಡೇವಲ್ಲ, ಅದು ತಾಪಕ್ಕೆ ಕಾರಣ ಆಗ್ಯದ. ಹಂಗೆ ನಮ್ಮ ಹಳ್ಳಿ ಒಳಗೆ ನಮಗೆ ಆನಂದ ಪಡಾಕೆ ಬರ್ತದೆ ಯಾವಾಗಂದ್ರೆ ಚಂದಗೆ ಬದುಕೋದನ್ನು ಕಲಿತ್ರ. ಬ್ಯಾಡಾದದ್ದೆಲ್ಲ ತಲೆಯಾಗ ಹಾಕ್ಕೊಂಡು ತಾಪ ಮಾಡಿಕೊಂಡು ಜಗಳಾಡ್ಕೋತ ಕೂತೀವಿ ಅಂತಂದ್ರೆ ಆನಂದ ಹೆಂಗೆ ಸಿಗ್ತದೆ? ಎಷ್ಟೋ ಸಲ ಹಂಗೆ ಗದ್ಲು ಹಿಡ್ದದು. ಅಂದ್ರೆ ಬದುಕು ಭಾಳ ಮಹತ್ವ ಅನ್ನೋದು ಮರ್ತು ಹಾರ್ತೀವಿ. ಸಣ್ಣ ಸಣ್ಣ ವಸ್ತುವಿಗೆ ಬಡ್ದಾಡಕ್ಕೆ ಚಾಲೂ ಮಾಡಿಬಿಡ್ತೀವಿ. ಒಂದು ಊರಾಗ ಒಂದು ಘಟನಾ ನಡೆದ ಘಟನಾ ಅಂತ ಹೇಳ್ತಾರೆ. ಒಂದು 2 ಅಣ್ಣ ತಮ್ಮ ಇದ್ದರು. ಅವರು ಲಗ್ನ ಆದಮೇಲೆ ಬೇರೆ ಆಗಿದ್ದರು. ಆ ಹೊಲಕ್ಕೆ ಒಂದೇ ಹೊಲ, ಇಬ್ಬರು ಬೇರೆ ಆದರು. ಒಡ್ಡ ಏನಂತೀರಿ ನೀವು? ನಡು ಇರ್ತೈತಲ್ಲ, ಒಡ್ಡ ಅಂತಾರೆ, ಕೆಲವರು ಅರ್ನಿ ಅಂತಾರೆ. ಆ ಒಡ್ಡ ನಡು ಇತ್ತು. ಅದರಾಗ ಒಂದು ಮಾವಿನ ಗಿಡ ಬೆಳೆದಿತ್ತು. ಅದು ಎಷ್ಟು ಆಶ್ಚರ್ಯ ಅಂದ್ರೆ, ಗಿಡ ಹಣ್ಣಿಗೆ ಬಂದಿತ್ತು. ಅದರ ಟೊಂಗೆ ತಮ್ಮನ ಗಿಡದ ಹೊಲದಾಗ ಬಂದಿತ್ತು. ಆ ಗಿಡಕ್ಕೆ ಗೊತ್ತಿಲ್ಲ, ನಾ ಅಣ್ಣಂದತ್ತು ಗೊತ್ತಿಲ್ಲ, ತಮ್ಮಂದತ್ತು ಗೊತ್ತಿಲ್ಲ. ಮನುಷ್ಯ ತಲೆಯಾಗ ಹಾಕ್ಕೊಂಡಿರ್ತಾನೆ. ಆ ಗಿಡ ಅಂತದ ನಾ ಯಾರವನೂ ಅಲ್ಲ. ಯಾರು ಬಂದು ಕುಂಡಿರ್ತಾರ, ನನ್ನ 2 ಹಣ್ಣು ತಿಂತಾರ, ಅದು ನನಗೆ ಸಂತೋಷ ಅದ. ಇವು ಮನುಷ್ಯ ತನ್ನ ಹೆಸರಲ್ಲೇ ಬರ್ಸ್ಕೊಂಡು ಆನಂದ ಪಡ್ಬೇಕತ್ತೀವ.
ಅದು ಗಿಡ ಭೂಮಿ ಎಲ್ಲ ಹೇಳ್ತದೆ. ಇಂಥ ಹೆಸರಲ್ಲೇ ಬರ್ಕೊಂಡವ್ರು ಎಷ್ಟೋ ಜನ ಹೋಗೇ ಬಿಟ್ಟಾರ. ನಾ ಇನ್ನ ಇಲ್ಲೇ ಅದೇನಿ, ಇದನ್ನು ತಲೆಯಂದ ತೆಗಿ, ಸುಮ್ಮನೆ ಇರಲಿ, ಆದ್ರೆ ಇದ್ರ ನಾ ಮಾಲೀಕ ಅಂತ ತಿಳ್ಕೊಬೇಡ. ಹಂಗೆ ಅದರ ಟೊಂಗೆ ಬಂದಿತ್ತು ತಮ್ಮನ ಹೊಲದಾಗ. ಹಿಂಗೆ ಅವ್ರ ತಮ್ಮನ ಮಗ ಆಡ್ಕೋತ ಹೋಗಿದ್ದ. ಅದೇನು ಅಣ್ಣ ತಮ್ಮನ ಮಗ ಹೋದಾಗ ಅದು ಈಗ ಬರಂಗಿಲ್ಲ ಮಾವಿನಕಾಯಿ. ಈಗ ಅಗದಿ ಜೋರು ವಸಂತ ಋತು ಬತ್ತಂದ್ರೆ ಮಾವಿನಕಾಯಿ ಆಗಕ್ಕೆ ಶುರುವಾಗ್ತವೆ. ಚಲೋ ಪಾಡಗಾಯಿ ಆಗಿತ್ತು. ಆ ತಮ್ಮನ ಮಗ ಅದನ್ನು ಹರ್ಕೊಂಡ. ಅದನ್ನು ಮಾವಿನಕಾಯಿ ಇವ ಹರ್ಕೊಂಡದ್ದನ್ನು ಯಾರು ನೋಡಿದ್ರು? ಅಣ್ಣ ನೋಡಿದ. ನೀ ಹಂಗೆ ಹರ್ಕೊಂಡಿ ಅಂದ ತಮ್ಮನ ಮಗಗೆ. ಅದೇನು ಒಂದು ಮಾವಿನ ಹಣ್ಣು ತಿನ್ನೋದು ನಡೆದ ಘಟನೆ ಇದು. ನೀ ಯಾಕೆ ಹರ್ಕೊಂಡಿ ಅಂದ. ನಾ ತಿನ್ನಾಕೆ ಹರ್ಕೊಂಡಿನಿ ಅನ್ನೋದಕ್ಕೆ ತಮ್ಮ ಅಲ್ಲಿ ಬಂದ. ನೀ ಯಾರು ಕೇಳವ, ಇದು ನಮ್ಮ ಹೊಲದಾಗ ಬಂದು ಟೊಂಗೆದ ಅಂದು ಹರ್ಕೊಂಡಿನಿ ಅಂತ ಚಾಲೋ ಆತು ಜಗಳ. ಏನೊಂದು ಮಾವಿನಕಾಯಿ ತಿಂದ್ರೆ ಮುಗ್ದ ಹೊಕ್ಕಿದ್ದಿಲ್ಲ. ತಮ್ಮನ ಮಗ ಅದಾನ, ತಿಂದ್ರೆ ಎಷ್ಟು ಸಂತೋಷ ಅದ ಅಂದ್ರೆ ಆನಂದದ. ಆದ್ರೆ ಗುಹೇಶ್ವರ ಕಂಡೆ ಇರಲು ಭ್ರಾಂತು ಕಂಡೆ. ಏನು ನಾವು ಮಾವಿನಕಾಯಿ ಅದಕ್ಕೆ ಹೋಗಿ ಹಚ್ಚೇವಿ ಅನ್ನಂಗೆ ಜಗಳ ಶುರುವಾತು. ಒಮ್ಮೊಮ್ಮೆ ಹೆಂಗೆ ಆಗ್ತಿರ್ತದೆ. ಎಲ್ಲಿಗೆ ಹೋತಂದ್ರೆ ಊರಾಗ ಹೋತು. ಆವಾಗ ಊರಾಗ 4 ಮಂದಿ ಈ ಕಾಡಿ 4 ಮಂದಿ ಈ ಕಾಡಿ. ಅವರು ಭಾಳ ಚಲೋ ಇರ್ತಾರೆ. ಅವ್ರು ಹೇಳ್ತಾರೆ ಬಿಡಬ್ಯಾಡ ನೀ ಅವನ ಅಂತವ. ಅವ್ರು ಹೇಳೋದು ಇವನು ಚಹಾ ಕುಡಿಸ್ತಿದ್ರು, ಅದಕ್ಕೆ ಹೇಳ್ತಿದ್ರು ಅವ್ರು. ನಾವಾದ್ರೆ ಬಿಡ್ತಿದ್ದಿಲ್ಲಪ್ಪ, ಅವನು ಬಿಡಬೇಡ ಅಂತವ, ಇವನು ಬಿಡಬೇಡ ಅಂತ 4 ಮಂದಿ. ಅವರು ಕೋರ್ಟಿಗೆ ಹೋತು. ಆ ಮಾವಿನಕಾಯಿ ತಿಂದೇ ಇಲ್ಲಿನ, ಅದನ್ನು ಹಂಗೆ ಇಟ್ಟಾರ. ಕೋರ್ಟ್ನ್ಯಾಗ ಹೋದ್ಮೇಲೆ ಅದ್ಯಾಕೆ ಕೇಳ್ತದೆ? ಅದು ಕೇಸ್ ಮಾವಿನಕಾಯಿ ಯಾರು ತಿನ್ಬೇಕನ್ನೋ ಕೇಸ್ 10 ವರ್ಷ ನಡೀತು. ಅದೇನು ಹರಿದ ಮಾವಿನಕಾಯಿ ಹೋಗೇ ಬಿಟ್ಟಿತ್ತು ಇಲ್ಲ. ಹಂಗೆ ಒಮ್ಮೊಮ್ಮೆ ಬದುಕ ಹೋಗಿಬಿಟ್ಟಿರ್ತದೆ. ಜಗಳಾಡೋದ್ರಾಗ ಮಾವಿನಕಾಯಿ ತಿನ್ನೋದ ನೆನಪು ಹಾರಿರ್ತೇವೆ. ಹಂಗೆ ಆಗಬಾರ್ದು ಅನ್ನಕ ಇಂಥ ಸತ್ಸಂಗಗಳನ್ನು ಮಾಡೋದು. ಈಗ ನೀವು ಮನೆಗೆ ಹೋಗಾಗ ಮಸ್ತಾಗಿ ಹೋಗ್ಬೇಕು. ಏನಾರೇ ಸಣ್ಣ ಸಣ್ಣ ವಿಷಯಕ್ಕೆ ಜಗಳಾಗಿತ್ತಂದ್ರೆ ಎಲ್ಲ ತಲೆಯನ್ನು ತೆಗೆದು ಬಿಡೋದು. ಎದಕ್ಕರೆ ಭಾಳ ಮಹತ್ವ ಕೊಡ್ತಿದ್ದೇವೆ, ಬೇಡದಕ್ಕಂದ್ರೆ ವಿಚಾರ ಮಾಡೋದು. ಬದುಕ ಭಾಳ ಮಹತ್ವದ್ದು. ಯಾವುದರೇ ಎದಕ್ಕರೆ ಜಗಳಾಡೋದಲ್ಲ. ಏನೋ ನಮ್ಗೆ ಭಾಳ ಆಗಿ ಬರಲಿಲ್ಲ ಅಂದ್ರೆ ಸ್ವಲ್ಪ ದೂರ ಇರೋದು, ಆದ್ರೆ ತಾಪ್ ಮಾಡ್ಕೊಳ್ಳೋದಲ್ಲ. ಹಂಗೆ ಬದುಕುವ ಕಲೆಯನ್ನು ಕಲಿಸಲಿಕ್ಕೆ ಇಂಥ ಸತ್ಸಂಗ ಭಾಳ ಮಹತ್ವದ್ದು. ಅದರಾಗ ಅಮೃತಾನಂದ ಗುರುಗಳ ಮಾತಂದ್ರೆ ಅಮೃತ ಇದ್ದಂಗೆ ಅವು. ಭಾಳ ವಿಶೇಷವಾಗಿ ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಗ್ಯದ. ನೀವು ಏನು ಅಂತಾರ ಅಪ್ಪುಗೋಳ ಇಲ್ಲೇ ಅದಾರೇನೋ ಕಡ್ಲೆವಾಡಿ ಊರಿನ್ಯಾಗ ಅಂತ ನಮ್ಗೆ ಅನ್ಸಾಕತ್ತ. ಮತ್ತು ಈಗ ಅವ್ರು ಸಿಕ್ಕಾರ ನಿಮಗೆ, ಮುಂದೆ ಬಹುಶಃ ನಿಮಗೆ ಸಿಗುವುದಿಲ್ಲ ಅಂತಂದ್ರೆ ನಿಮಗೆ ಪಾಳೆ ಹಚ್ಚಬೇಕಾಗ್ತಾವೆ. ನಿಮ್ಮ ಊರ ನೆನಪುಳಿತದ. ಏನು ಅಮೃತಾನಂದ ಗುರುಗಳು ನಮ್ಮೂರಾಗ ಮೊದಲು ಪ್ರವಚನ ಮಾಡಿದ್ರು ಅಂತ ಹೇಳು ಒಂದು ಹೆಮ್ಮೆ ಅದು. ಹಂಗೆ ಅವರ ಈ ತಪಸ್ಸು ಬೆಳೆದು ದೊಡ್ಡ ಹೆಮ್ಮರವಾಗಲಿ, ಸಾವಿರಾರು ಜನರಿಗೆ ಆಧ್ಯಾತ್ಮಿಕ ತನಿವನ್ನು ಆರಿಸುವಂಥ, ತಮ್ಮ ಆಧ್ಯಾತ್ಮಿಕ ತಂಪನ್ನು ಕೊಡುವಂಥ ವಿಶಾಲ ಮರವಾಗಿ ಇದು ಬೆಳೀಲಿ. ನಿಮ್ಮೆಲ್ಲರಿಗೂ ಭಗವಂತ ಆಯುಷ್ಯ, ಆರೋಗ್ಯ, ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಅಂಥೇಳಿ ಪ್ರಾರ್ಥಿಸಿ, ಇಷ್ಟು ನೆನಪುಳಿತದಿಲ್ಲೋ ಏನಂತ ನಾವು ಶ್ರೀಮಂತರು ಅನ್ನಬೇಕು, ಮತ್ತು ನಾವು ಬಡವರು ಅನ್ಕೋತ ಹೋಗ್ಬಾರ್ದು. ಯಾಕೆ ನಡ್ಕೋತ ಮನೆಗೆ ಹೋಗ್ತೇವಲ್ಲ, ಯಾರೇ ನಮ್ಮ ಕೈ ಹಿಡಿದು ಮನೆಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಏನದ ಮಸ್ತದ ಅಂತ ಇದ್ದೇವಿ, ಆರಾಮಿರ್ತೇವಿ. ಹಿಂಗೆ ಯಾವಾಗಲೂ ಆರಾಮಿರ್ರಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ, ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆಪಕನೆ. ಉತ್ತಿಷ್ಠತ ಜಾಗ್ರತ, ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆ ಇದೆ ಆರತುನ. ನಿನ್ನಯ ಗುರಿಯು ಆತ್ಮದರ್ಶನ, ನಿನ್ನೊಳಗೆ ಇದೆ ಆರತುನ.
ಬನ್ನ ಬಡುಕ ಈ ಕ್ಷುದ್ರ ಜೀವನದಿ, ಬನ್ನ ಬಡುಕ ಈ ಕ್ಷುದ್ರ ಜೀವನದಿ, ಇನ್ನು ತೊಳಲದಿರು ಮುನ್ನಡೆ ಸಖನೆ, ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ. ಅಮರ ಆತ್ಮನೇ ಅಮೃತ ಪುತ್ರನೇ, ಅಮರ ಆತ್ಮನೇ ಅಮೃತ ಪುತ್ರನೇ, ಅಮಲಾನಂದದಿ ಪರಿಪೂರ್ಣನು ನೀ, ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ. ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಇಲ್ಲಿಯವರೆಗೆ ಪೂಜ್ಯರು ಬಹಳ ಅದ್ಭುತವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಇವತ್ತೊಂದು ಶಾಂತಿ ಮಂತ್ರವನ್ನು ಹೇಳಿ ಮುಗಿಸೋಣ. ಒಂದು ವೇದದ ಮಂತ್ರ. ಓಂ ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ, ಮನೋಮೇ ವಾಚಿ ಪ್ರತಿಷ್ಠಿತಂ, ಆವಿರಾವಿರ್ಮ ಏಧಿ ವೇದಸ್ಯ ಆನೀಸ್ಥಃ, ಶ್ರುತಂ ಮೇ ಪ್ರಹಾಸಿ ಅನೇನಾಧೀತೇನಾಹೋರಾತ್ರಾನ್ ಸಂದಧಾಮಿ, ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ, ತನ್ಮಾವವತು ತದ್ವಕ್ತಾರಮವತು, ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಒಂದು ಶಾಂತಿ ಮಂತ್ರ. ಇದರ ಅರ್ಥ ಏನು ಅಂದರೆ, ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತ, ಮನೋಮೇ ವಾಚಿ ಪ್ರತಿಷ್ಠಿತಂ. ವಾಂಗ್ಮೇ ಅಂದರೆ ವಾಕ್ ಅಂದರೆ ಮಾತು. ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತಂ ಅಂದರೆ ಮಾತಿನಲ್ಲಿ ಮನಸ್ಸಿರಲಿ. ಮೊದಲನೇದು ಮಾತಿನಲ್ಲಿ ಮನಸ್ಸಿರಲಿ. ಎರಡನೇದು ಮನಸ್ಸಿನಲ್ಲಿ ಮಾತಿರಲಿ ಅಂತ ಭಾಳ ಚಂದ ಹೇಳ್ತಾರೆ. ನಮ್ಮ ಮಾತು ಹೆಂಗಿರ್ತದ ಹಂಗೆ ನಮ್ಮ ಮನಸ್ಸಿರಬೇಕು, ನಮ್ಮ ಮನಸ್ಸು ಹೆಂಗಿರ್ತದ ಹಂಗೆ ನಮ್ಮ ಮಾತಿರಬೇಕು, ಹಂಗೆ ಮಾಡು ಅಂತ ಹೇಳ್ತಾರೆ. ವಾಂಗ್ಮೇ ಮನಸ್ಸಿ ಅಂದರೆ ಮನಸ್ಸು ಪ್ರತಿಷ್ಠಿತಂ, ಮನಸ್ಸಲ್ಲಿ ಪ್ರತಿಷ್ಠಿತೆ ಆಗಲಿ. ಮನೋಮೇ ವಾಚಿ ಪ್ರತಿಷ್ಠಿತಂ, ಮನಸ್ಸಿನಲ್ಲಿ ಮಾತಿನಲ್ಲಿ ಮನಸ್ಸು. ಮತ್ತು ಏನಾಗಲಿ, ನನ್ನಲ್ಲಿ ಆತ್ಮ ಪ್ರಕಟ ಆಗಲಿ. ಆವಿರಾವಿರ್ಮ ಏಧಿ, ನನ್ನಲ್ಲಿ ಆತ್ಮಭಾವ ಬರಲಿ. ಆನಂತರ ಮತ್ತೇನಾಗಲಿ, ಶ್ರುತಂ ಮೇ ಮಾ ಪ್ರಹಾಸಿ. ಶ್ರುತಂ ಅಂದರೆ ವೇದಗಳು. ವೇದಗಳು ನನ್ನ ಬಿಟ್ಟು ಹೋಗಬಾರದು. ಅಂದರೆ ವೇದದ ಜ್ಞಾನ ನನ್ನಿಂದ ದೂರ ಆಗಬಾರದು. ಇನ್ನೇನಾಗಬೇಕು ಮುಂದೆ, ಅನೇನ ಅಧೀತೇನ ಅಹೋರಾತ್ರಂ ಸಂದಧಾಮಿ. ನಾನು ಅನೇಕ ವರ್ಷಗಳಿಂದ ಯಾವ ವಿದ್ಯೆಯನ್ನು ಪಡೆದುಕೊಂಡನಿ, ಆ ವಿದ್ಯೆಯಲ್ಲಿ ನಾನು ಅಹೋರಾತ್ರಿ ಅಂದರೆ ಹಗಲ ರಾತ್ರಿ ಅದರೊಳಗನೆ ಮಗ್ನನಾಗಿ ಇರಬೇಕು. ಸಂದಧಾಮಿ ಅಂದರೆ ಅದರಲ್ಲೇ ಮುಳುಗಿರಬೇಕು. ಇಷ್ಟು ಮಾಡು, ನನ್ನನ್ನು ರಕ್ಷಿಸು, ನಮ್ಮ ಗುರುಗಳನ್ನು ರಕ್ಷಿಸು, ನನ್ನನ್ನು ರಕ್ಷಿಸು, ನಮ್ಮ ಗುರುಗಳನ್ನು ರಕ್ಷಿಸು ಅಂತ ಕೊನೆಗೆ 2 ಸಲ ಆತ ಅದರಲ್ಲಿ ಕೇಳ್ಕೊಳ್ತಾರೆ. ಇಷ್ಟೇ ಇದು ಪ್ರಾರ್ಥನೆ. ವಾಂಗ್ಮೇ ಮನಸ್ಸಿ ಪ್ರತಿಷ್ಠಿತಂ,
ಮನೋಮೇ ವಾಚಿ ಪ್ರತಿಷ್ಠಿತ. ಮಾತಿನಂಗೆ ಮನಸ್ಸಿರಬೇಕು, ಮನಸ್ಸಿನಂತೆ ಮಾತಿರಬೇಕು. ಬಸವಣ್ಣನವರು ಅದನ್ನೇ ಒಂದು ರೂಪ ಕೊಟ್ಟು ಹೇಳಿದರು. ಅವರನ್ನೇ ಕುರಿತು ಅವರು ಹೇಳ್ಕೊಳ್ತಿದ್ರು, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ. ನಡೆಗೆ ತಕ್ಕ ನುಡಿಯ ಕಂಡಡೆ ಕೂಡಲ ಸಂಗಮ ದೇವ ತನ್ನೊಳಗಿಪ್ಪನು ಅಂತ. ನಂದು ಹೆಂಗಾಗೈತಿ ಅಂದರೆ, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ನಾ ಮಾತಾಡ್ತೀನಿ ಒಂದು ರೀತಿ, ಇರ್ತೀನಿ ಒಂದು ರೀತಿ, ಹಿಂಗಾಗ್ಯದ. ನನ್ನಲ್ಲಿ ಏನೂ ಶುದ್ಧತೆ ಇಲ್ಲ. ನೀವು ನನ್ನ ನಡೆ ಮತ್ತು ನುಡಿ ಎರಡೂ ಒಂದಾದು ಅಂದರೆ ಕೂಡಲ ಸಂಗಮ ಅಲ್ಲಿ ಇರ್ತಾನ ಅಂತ ಹೇಳ್ತಾರೆ. ಇದು ಭಾಳ ಕಷ್ಟದ ಕೆಲಸ ಅದು. ಮ್ಯಾಲ ನಾವು ಹೇಳ್ತಿರ್ತೀವಿ ಎಲ್ಲ ಚಲೋ ಆಗಲಿ ಅಂತ, ಒಳಗೆ ತ್ರಾಸು ಮಾಡ್ಕೊಳ್ತೀವಿ. ಸೊಸಿ ಅತ್ತಿಗೆ ಹೇಳ್ತಾಳೆ ನೀನೇ ದೇವರು ಅಂತ, ಯಾವಾಗ ಹೋಗ್ತಾಳ ಅಂತ ಮನಸ್ಸಿನಾಗ ಅಂತಿರ್ತಾಳೆ. ಹಾಗೆ ಹೇಳ್ತಾರಂತಲ್ಲ, ಅದ್ರ ಮನಸ್ಸು ಹಾಗೆ ಕೆಲಸ ಮಾಡ್ತದಲ್ಲ. ಹೀಗಾಯಿತು ಅಂದರೆ ಈ ನುಡಿಗೆ ಮತ್ತು ಮನಸ್ಸಿಗೆ ತಾಳ್ಮೇಳಿಲ್ಲ ಅಂತ ಅದರ ಅರ್ಥ. ನಾವು ಹೆಂಗೆ ನಡಿತೀವಿ ಹಂಗೆ ಇರಬೇಕು, ಮತ್ತು ನಮ್ಮ ಮಾತಿನಂಗೆ ನಮ್ಮ ಮನಸ್ಸಿರಬೇಕು. ಒಂದೊಂದು ಸಲ ಮನಸ್ಸಿನಾಗ ಇರದಿದ್ದರೂ ಮಾತಾಡೋಣ. ಆದರೂ ಸಹಿತ ನಾವು ಪ್ರಯತ್ನ ಮಾಡೋಣ ಮನಸ್ಸಿನಂಗೆ ಮಾತಿನಂಗೆ ಮನಸ್ಸನ್ನು ತರಲಿಕ್ಕೆ. ನೋಡ್ರಿ, ಅವರು ಸತ್ಯ ಹರಿಶ್ಚಂದ್ರ ಅವ ಕನಸಿನ್ಯಾಗ ಮಾತು ಕೊಟ್ಟ. ವಿಶ್ವಾಮಿತ್ರ ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದ. ಇವ ಭಾಳ ಕೀರ್ತಿವಂತನಾಗಿದ್ದ. ಕನಸಿನ್ಯಾಗ ಬಂದು ನೀ ನನಗೆ ದಾನ ಕೊಡಬೇಕಂತ ಹೇಳಿದ. ಇವ ಕನಸಿನ್ಯಾಗ ಹೇಳಿದ ನಾ ಕೊಡ್ತೀನಿ ಅಂತ ಹೇಳಿದ. ಅವ ಮರುದಿವ್ಸ ಎಚ್ಚರಿದ್ದಾಗ ಬಂದ ಕೇಳಲಿಕ್ಕೆ. ಕನಸಿನ್ಯಾಗ ಹೇಳಿದ್ದ ಕೊಡ್ತೀನಿ ಅಂತ, ಈಗ ಎಚ್ಚರಿದ್ದಾಗ ಬಂದ ಕೊಡ್ಲಿಕ್ಕೆ ಸಿದ್ಧನಾದ. ಇವ ಎಲ್ಲ ರಾಜ್ಯವನ್ನು ಕೊಟ್ಟರು ಅವ ಏನು ಇಷ್ಟು ಕೊಡಬೇಕಂತ ಹೇಳಿದ್ದ ಅದು ತುಂಬಲಿಲ್ಲ. ಕೊನೆಗೆ ತನ್ನನ್ನು ಮಾರ್ಕೊಂಡ, ತನ್ನ ಹೆಂಡತಿಯನ್ನು ಮಾರ್ಕೊಂಡ. ಅವ ಹೋಗಿ ಸ್ಮಶಾನ ಕಾಯಲಿಕ್ಕೆ ಶುರು ಮಾಡಿದ ಕಾಶಿಯಲ್ಲಿ. ಎದಕ್ಕೆ ಅಂತಂದರೆ ಅವನಿಗೆ ಇನ್ನೂ ಬಂಗಾರದ ನಾಣ್ಯಗಳು ಕಡಿಮೆ ಬಿದ್ದಿದ್ದು, ಅವುಗಳನ್ನು ಪಡೆದುಕೊಂಡು ನಾ ಏನು ಕೊಡ್ತೀನಂತ ಹೇಳಿದ್ದೆ ಅತುರ್ನನ್ನು ಪೂರ್ತಿ ಮಾಡೋಕೆ ಅವ ತನ್ನನ್ನು ತಾನು ಮಾರ್ಕೊಂಡ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಕ್ಕೆ ಹೆಂಡತಿಯನ್ನು ಮಾರಿದ. ಸ್ಮಶಾನ ಕಾಯ್ತಿದ್ದ. ಆವಾಗ ಹೆಂಡತಿ ತಾರಾ ಮಗ ತೀರ್ಕೊಂಡ. ಆ ಮಗನನ್ನು ಮಣ್ಣು ಮಾಡಲಿಕ್ಕೆ ಸ್ಮಶಾನಕ್ಕೆ ತೆಗೆದುಕೊಂಡ್ರೆ ಬಂದಾಗ ಇವ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕವಲ ಮಾಡ್ತಿದ್ದ. ಅಲ್ಲಿ ನಿಯಮ ಏನು ಅಂದರೆ ರೊಕ್ಕ ಕೊಟ್ಟು ನಾಣ್ಯ ಕೊಟ್ಟು ಸ್ಮಶಾನದೊಳಗೆ ಮಣ್ಣು ಮಾಡಬೇಕು. ಇವ ಹೆಂಡತಿಗೂ ಕೇಳಿದ, ರೊಕ್ಕ ಕೊಡಬೇಕಾಗ್ತದೆ ಇಲ್ಲಿ ಮಣ್ಣು ಮಾಡಬೇಕಾದ್ರೆ. ಅವನಿಗೆ ಗೊತ್ತಾಯಿತು ನನ್ನ ಹೆಂಡತದಾಳಂತ ಹೇಳಿ. ನನ್ನ ಮಗನೇ ತೀರ್ಕೊಂಡಾನಂತೂ ಗೊತ್ತಾಯಿತು. ಆದರೂ ಸಹಿತ ಈಗ ಕರ್ತವ್ಯವನ್ನು ಪಾಲಿಸಬೇಕಲ್ಲ. ನೋಡ್ರಿ ಅಂತಿಂಥವ್ರು ಅದಾರ ಭಾರತ ದೇಶದಲ್ಲಿ. ಅದಕ್ಕೆ ಸತ್ಯ ಹರಿಶ್ಚಂದ್ರ ಅಂತ ಆಯಿತು. ರಾತ್ರಿ ಕನಸಿನ್ಯಾಗ ಸಹಿತ ನಾ ಕೊಡ್ತೀನಿ ಅಂತ ಹೇಳಿದವ ಈಡೇರಿಸಿದ ಅಂದರೆ ಅವ ಹೆಂಗಿರಬೇಕು. ನಾವು ಈಗ ಹೇಳ್ತೀವಿ, ಇನ್ನೊಂದು ತಾಸಿಗೆ ನಂಗೆ ಹೇಳಿದ್ದಿಲ್ಲ ಅಂತೀವಿ. ಅಲ್ರಿ ನಿಮ್ಮದು ಹೇಳಿದ್ದ ರೆಕಾರ್ಡ್ ಐತಿ, ನೀವೇ ಹೇಳಿರಿ ಅಂತ ಹೇಳಿದ್ರೆ ನಾವು ಹೇಳಿದ್ದ ತಿರುವು ಮಾಡಿ ಹೇಳಿರ್ಬೇಕು ಹಂಗೆ ಅಂತಾರೆ. ಇಲ್ಲ ಹಂಗೆ ಸಾಧ್ಯ ಅದ, ನೀವೇ ಹೇಳಲಿಕ್ಕೆ ಹೇಳಿರಿದು ಅಂತ ಮತ್ತೆ ಜೋರು ಕೇಳಿದ್ರೆ ಅದು ಸಂದರ್ಭ ನೋಡಬೇಕು. ಯಾವ ಸಂದರ್ಭದಾಗ ನಾ ಹೇಳೇನಿ ಅಂತ. ಆ ಸಂದರ್ಭದಾಗ ಹಂಗೆ ಹೇಳ್ಬೇಕನ್ನಿಸ್ತು, ಹೇಳಿದ್ವಿ ಅಂತ ನಂಬದು ಹೀಗದ. ಆದರೆ ಅವ್ರು ಹೇಗೆ ಬದುಕಿದರು ಅಂತ. ವಚನ ಅಂದರೆ ವಚನ. ಬಸವಣ್ಣನವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಅವರು ದೇವರಿಗೆ ಸವಾಲು ಹಾಕ್ತಾರೆ. ಅವರು
ನೀನು ಹೆಂಗಿರಬೇಕು, ನಾ ಹೆಂಗಿರಬೇಕು ಅಂದರೆ ಭಕ್ತಿ ಸುಭಾಷೆಯ ನುಡಿಯ ನುಡಿಯೇ, ನುಡಿದಂತೆ ನಡೆವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯೊಳಗೆ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ನಾನು ಭಕ್ತಿಯ ಮಾತುಗಳನ್ನು ಆಡ್ತೀನಿ, ಆಡಿದಂಗೆ ನಡಿತೀನಿ. ಒಂದು ವೇಳೆ ನನ್ನ ನಡೆಯಲ್ಲಿ ಮತ್ತು ನನ್ನ ನುಡಿಯಲ್ಲಿ ಒಂದು ಗೋಧಿ ಕಾಳದಷ್ಟು ಕಡಿಮೆ ಆಯ್ತಂದ್ರೆ ಜವೆ, ಒಂದು ಜವೆ ಕೊರತೆಯಾದಡೆ ನಿನ್ನ ಕೈಯೊಳಗೆ ಒಂದು ತಕ್ಕಡಿ ಇಟ್ಟುಕೋ. ಮೇಲೆ ತೂಗುವ ತ್ರಾಸು ಕಟ್ಟಳೆ, ನಿನ್ನ ಕೈಯಾಗ ಒಂದು ತಕ್ಕಡಿರಲಿ, ನನ್ನ ತಲೆ ಮ್ಯಾಲ ಒಂದು ಕತ್ತಿ ಇಡು. ನಿನ್ನ ತಕ್ಕಡಿ ಒಳಗೆ ಒಂದು ಕಡೆ ನಂದೊಂದು ಮಾತು ಹಾಕು, ಇನ್ನೊಂದು ಕಡೆ ನಂದದೊಂದು ನಡೆ ಹಾಕು. ಈ ಮಾತ ಮತ್ತು ನಡೆಯಲ್ಲಿ ಒಂದು ಗೋಧಿ ಕಾಳದಷ್ಟು ಕಡಿಮೆ ಆಯ್ತಂದ್ರೆ ಮ್ಯಾಲಿನ ಕತ್ತಿಯನ್ನು ನನ್ನ ತಲೆ ಮ್ಯಾಲೆ ಬಿಟ್ಟು ನೀನು ಮುಗಿಸಿ ಹೋಗಿಬಿಡು ಅಂತ ಹೇಳ್ತ. ಎನ್ನ ನಡೆ ಮತ್ತು ನುಡಿಯಲ್ಲಿ ಒಂದು ಜವೆ ಗೋಧಿ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳಿದರು ಬಸವಣ್ಣವರು. ನೋಡ್ರಿ ಅವ್ರದ್ದು ಹೇಗಿರಬೇಕು. ಅದನ್ನೇ ಅವರು ಋಷಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಮನಸ್ಸ ಮತ್ತು ನನ್ನ ವಾಣಿ ಎರಡೂ ಒಂದೇ ಇರಬೇಕು. ಮನಸ್ಸಿನಾಗ ಒಂದು ಥರ, ಮಾತು ಒಂದು ಥರ, ಹಿಂಗೆ ಬೇಡ. ಸರ್ಪಭೂಷಣ ಶಿವಯೋಗಿಗಳು ಅವ್ರು ಹೇಳಿದರು, ಬಿಡು ಬಾಹ್ಯದೊಳು ಡಂಭವ, ಮನದೊಳಗೆ ಎಡೆ ಬಿಡದಿರು ಶಂಭುವ. ಬಿಡು ಬಾಹ್ಯದೊಳು ಡಂಭವ, ಎಡೆ ಬಿಡದಿರು ಶಂಭವ, ಮನದೊಳಗೆ. ಜನಮೆಚ್ಚಿ ನಡಕೊಂಡರೇನುಂಟು ಜಗದಲ್ಲಿ ಲೋಕದಲ್ಲಿ, ಮನಮೆಚ್ಚಿ ನಡಕೊಂಬುವುದೇ ಚಂದ. ಜನರೇನು ಬಲ್ಲರು ಒಳಗಾಗುವ ಕೃತ್ಯವ, ಮನವರಿಯದ ಕಳ್ಳತನ ಇಲ್ಲವಲ್ಲ. ನೋಡ್ರಿ ಅವ್ರು ಎಷ್ಟು ಚಂದ ಹೇಳ್ತಾರೆ. ಜನಮೆಚ್ಚಿ ನಡಕೊಂಡರೇನುಂಟು ಲೋಕದಿ, ಮನಮೆಚ್ಚಿ ನಡಕೊಂಬುವುದೇ ಚಂದ. ಜನರೇನು ಬಲ್ಲರು ಒಳಗಾಗುವ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ನಾವು ಹೊರಗಡೆ ಎಲ್ಲ ಭಾರಿ ಇರ್ಬೋದು, ಆದರೆ ನಮ್ಮ ಮನಸ್ಸಿಗೆ ಗೊತ್ತದಲ್ಲ ಇವ ಕಳ್ಳದಾನಂಥೇಳಿ. ಅದಕ್ಕೆ ಗೊತ್ತಿಲ್ಲ ಏನು, ಅದಕ್ಕೆ ಮನಸ್ಸಿಗೆ ಮನಸ್ಸು ಅರಿಲಾರ್ದಂಥ ಕಳ್ಳತನನೇ ಇಲ್ಲ ಅಂತ ಹೇಳಿದ್ರು. ಅದನ್ನು ಅವರು ಋಷಿಗಳು ಕೇಳಿಕೊಂಡ್ರು. ನಾವು ಎಲ್ಲ ಹಳ್ಳಿ ಜನ ವಚನವನ್ನು ಪಾಲಿಸುವಂಥವ್ರೆಲ್ಲರೂ. ಈಗ ಮಲ್ಲಿಕಾರ್ಜುನ ಅಪ್ಪುಗಳಿದ್ದರು, ಅವರು ಸಿದ್ದೇಶ್ವರ ಅಪ್ಪುಗಳವರ ಗುರುಗಳವರು. ಅವರು ಬಹಳ ಕಠೋರ, ವಚನ ಪಾಲಿಸೋದರಲ್ಲಿ ಭಾರಿ ಅವರು ನಾವು ಕೇಳಿದೀವಲ್ಲ, ಮಲ್ಲಿಕಾರ್ಜುನ ಅಪ್ಪುಗಳವರು ಇನ್ನೂ ಸಣ್ಣವರಿರುವಾಗಲೇ ಅವರು ಶಿವಾನಂದ ಅಪ್ಪುಗಳ ಹತ್ತಿರ ಇರುವಾಗ ಅವರಿಗೆ ಶಿವಾನಂದ ಜಗದ್ಗುರುಗಳು ನೀನು ಗೋಧಿ ತಿನ್ನಬೇಡ ಅಂತ ಹೇಳಿದರು. ಇವರು ಮುಂದೆ ಜೀವನದಾಗ ಗೋಧಿನ ತಿಂತಿರಲಿಲ್ಲ, ಗೋಧಿ ಊಟ ಮಾಡ್ತಿರಲಿಲ್ಲ. ಆ ಬಳಿಕ ಮುಂದೆ ಸ್ವಲ್ಪ ವಯಸ್ಸಾದ ಬಳಿಕ ಅವ್ರ ಮೈಯಲ್ಲಿ ಪೌಷ್ಟಿಕತೆ ಕಡಿಮೆ ಆಗಿ ಅಶಕ್ತನ ಬರ್ತಿತ್ತು. ಆವಾಗ ಡಾಕ್ಟ್ರ ಹೇಳ್ತಿದ್ರಂತ, ನೀವು ಗೋಧಿ ಊಟ ಮಾಡಬೇಕು, ಸ್ವಲ್ಪ ಶಕ್ತಿ ಬರ್ತದ ಅಂತ ಹೇಳ್ತಿದ್ರಂತ. ಅವಾಗ ಇವರು ಮಲ್ಲಿಕಾರ್ಜುನ ಅಪ್ಪುಗಳು ಏನು ಹೇಳ್ತಿದ್ರಂತ, ಆಯ್ತಪ್ಪ ನೀ ಎಲ್ಲ ಹೇಳ್ತಿ ಶಕ್ತಿ ಬರ್ತದ ತಿನ್ನಬೇಕು ಎಲ್ಲ ಸರಿ, ಆದರೆ ನಾ ಗುರುಗಳಿಗೆ ಮಾತು ಕೊಟ್ಟನಿಲ್ಲ, ಅದು ಹೆಂಗೆ ಮಾಡೋದು ಅಂತ. ಶಕ್ತಿ ಎಲ್ಲ ಒಂದು ಕಡೆ ಇರಲಿ, ಆದರೆ ನಾನು ವಚನವನ್ನು ಅವ್ರ ಮಾತನ್ನು ಪಾಲಿಸಬೇಕಲ್ಲ. ಕೊನೆ ತನಕನೂ ಅವರು ಉಣ್ಲೇ ಇಲ್ಲ ಅಂತ, ಬರೇ ಜೋಳ ಅಷ್ಟೇ ಉಣ್ಣುವರು. ಅದರಾಗ ಒಂದಿಷ್ಟು ಸಹಿತ ಹೆಚ್ಚಾ ಕಡಿಮೆ ಇರ್ತಿರಲಿಲ್ಲ.
ಅವರು ಶಿವಾನಂದ ಅಪ್ಪುಗಳು ಅವ್ರಿಗೆ ಹೇಳಿದರು, ನೋಡಪ್ಪ ಮಲ್ಲಿಕಾರ್ಜುನ, ನೀನು ಏನು ಮಾಡಬೇಕು ಅಂದ್ರೆ, ನಾನೇನು ನಿನಗೆ ಒಂದು ಜ್ಞಾನವನ್ನು ಕೊಟ್ಟನಿ, ಆ ಜ್ಞಾನವನ್ನು ನಿನ್ನ ಜೀವನ ಇರುವವರೆಗೆ ಎಲ್ಲರಿಗೂ ಹಂಚಬೇಕು. ಒಂದು ವೇಳೆ ನೀ ಅದನ್ನು ನಿನ್ನ ಸ್ವಾರ್ಥಕ್ಕಾಗಿ ಬಳಸಿದಿ ಅಂದರೆ ನೀ ಏನು ಮಾಡಿದಂಗೆ ಆಗ್ತೈತಿ ಅಂದರೆ ನನ್ನ ಹತ್ಯೆ ಮಾಡಿ ಮುಗಿಸಿದಂಗೆ ಆಗ್ತದೆ. ಅದಕ್ಕೆ ನೀನು ನಿನ್ನ ಇಡೀ ಜೀವನದ ತುಂಬ ಪಾಲಿಸಬೇಕು ಅಂತ ಹೇಳಿದರು. ಇವರು ತಮ್ಮ ಕೊನೆಯ ವಯಸ್ಸಿನವರೆಗೂ ಅದನ್ನು ಪಾಲಿಸಿದರು. ಯಾವುದಕ್ಕೂ ಆಸೆ ಪಡಲಿಲ್ಲ. ಬರೀ ಜ್ಞಾನ 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 ಹಂಚುದು ಎಲ್ಲ ಕಡೆ. ಮುಂದೆ ಇವರು ಅಪ್ಪುಗಳು, ಸಿದ್ದೇಶ್ವರ ಅಪ್ಪುಗಳು, ಇವರು ಅವ್ರಕ್ಕಿಂತನೂ ಒಂದು ಹೆಜ್ಜೆ ಮುಂದೆ ಅನ್ನಂಗೆ ಅವರು ಹೇಳಿ ಗುರುಗಳ ಮಾತನ್ನು ಪಾಲಿಸಿದರು. ಇವರು ಏನು ಮಾಡಿದರು ಅಂದ್ರೆ ಮಾತಿನಿಂದ ಆಡ್ತಿರಲಿಲ್ಲ, ಆದರೆ ಎಲ್ಲ ಪಾಲಿಸಿದ್ದು ಮಲ್ಲಿಕಾರ್ಜುನ ಅಪ್ಪುಗಳದನ್ನೇ ಪಾಲಿಸಿದ್ದವರು. ಅದಕ್ಕೆ ಸಮಾಜದಲ್ಲಿ ಏನು ಹೇಳ್ತಾರೋ ಅಂದ್ರೆ, ಆಡದೆ ಮಾಡುವವನು ರೂಢಿಯೊಳು ಉತ್ತಮನು ಅಂತ. ಆಡದೆ ಮಾಡುವವ ರೂಢಿಯೊಳು ಉತ್ತಮ, ಆಡಿ ಮಾಡುವವ ಮಧ್ಯಮ, ಆಡಿಯೂ ಮಾಡದವ ಅಧಮನು 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 ಅಂತ ಹೇಳಲಾರ್ದ ಮಾಡಿದ ಅಂದ್ರೆ ಉತ್ತಮ. ಇನ್ನು ಹೇಳಿ ಒಂದಿಷ್ಟು ಏನೋ ಮಾಡ್ತಿದ್ದ ಅಂದ್ರೆ ಅವನು ಮಧ್ಯಮ, ಹೇಳಿಯೂ ಸಹಿತ ಮಾಡಲಿಲ್ಲ ಅಂದ್ರೆ ಅವನಿಗೆ ಏನಂತಾರಂದ್ರೆ ಅಧಮ ಅಂತ. ಇವರು ಸಹಿತ ಕೊನೆಯವರೆಗೂ ಜ್ಞಾನವನ್ನು ಹಂಚಿದರು. ಮತ್ತು ಊಟ ವ್ಯವಹಾರದಲ್ಲಿ ಅಷ್ಟೇ ನಿಗ್ರಹ. ನಾವಂತೂ 20 ವರ್ಷದಿಂದ ನೋಡಿದ್ವಿ, ಹೋಳಿಗೆ ತಿನ್ನಲಿಲ್ಲ, ತುಪ್ಪ ಊಟ ಮಾಡಲಿಲ್ಲ, ಚಹಾ ಅನ್ನಲಿಲ್ಲ, ಕಾಫಿ ಅನ್ನಲಿಲ್ಲ, ಹೊರಗಿನ ಯಾವ ಪದಾರ್ಥ ಇಲ್ಲ, ಕರಿಯೋದಿಲ್ಲ, ಬಜಿ ಇಲ್ಲ, ಏನೂ ಇಲ್ಲ. ಮತ್ತು ಬರೀ ಜ್ಞಾನ ಜ್ಞಾನ ಜ್ಞಾನ. ಅವರು ದೇಹವನ್ನು ಎದಕ್ಕೆ ಬಿಟ್ಟರು ಬೇಗ ಅಂತಂದ್ರೆ, ಇನ್ನೂ ಭಾಳ ವರ್ಷ ಇರ್ಬೋದಾಗಿತ್ತು. ಅವ್ರ ಮನಸ್ಸು ಮಾಡಿದ್ರೆ ಇನ್ನೂ 10-12 ವರ್ಷ ಇರ್ಬೋದಾಗಿತ್ತು. ಆದರೆ ಅವರಿಗೆ ಯಾವಾಗ ದೇಹ ಇದು ಶಿಥಿಲ ಆಗ್ಯದ ಮತ್ತು ಇನ್ನು ಯಾವಾಗಿದು ಈ ದೇಹ ನಮ್ಮ ಪ್ರವಚನಕ್ಕೆ ಅನುಕೂಲ ಆಗುವುದಿಲ್ಲ, ವಾಕಿಂಗಕ್ಕೆ ಅನುಕೂಲ ಆಗೋದಿಲ್ಲ, ಕೆಲಸಕ್ಕೆ ಇದು ಉಪಯೋಗ ಬರೋದಿಲ್ಲ ಅಂತ ನಿರ್ಧಾರ ಮಾಡಿದರು. ಅವಾಗ ಈ ದೇಹವನ್ನು ಬಿಡಬೇಕಂತ ನಿಶ್ಚಯ ಮಾಡಿದರು. ಅವ್ರದ್ದು ಏನಿತ್ತು ಅಂದರೆ, ನಾವು ನೋಡ್ತಿದ್ದೀವಲ್ಲ, ಯಾವ ದಿವಸ ಪ್ರವಚನ ನಡೀತಿರಲಿಲ್ಲ, ಯಾವ ದಿವಸ ಅವರು ವಾಕಿಂಗ್ ಮಾಡ್ತಿದ್ದಿಲ್ಲ, ಅವತ್ತು ಪ್ರಸಾದನೇ ಸ್ವಲ್ಪ ಮಾಡೋರು. ಯಾವ ದಿವಸ ಪ್ರವಚನ ನಡೀತಿತ್ತು, ವಾಕಿಂಗ್ ಮಾಡ್ತಿದ್ರು, ಅವತ್ತೇ ಅವ್ರೊಂದು ಸ್ವಲ್ಪ ಪ್ರಸಾದ ತೆಗೆದುಕೊಳ್ಳೋರು. ಎಂದೂ ಹೇಳಲಿಲ್ಲ ಅವರು, ನಾ ಏನು ಪಾಲಿಸ್ತೀನಿ ಅಂತ ಯಾರಿಗೂ ಹೇಳಲಿಲ್ಲ. ಆದರೆ ಅದನ್ನು ಎಲ್ಲ ಮನಸ್ಸಿನಲ್ಲಿ ಪಾಲಿಸೋರು. ಆಗ ಇಲ್ಲಿ ಋಷಿಗಳು ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರು ಅಂದ್ರೆ, ನನ್ನ ಮಾತು ಮತ್ತು ನನ್ನ ಮನಸ್ಸು ಎರಡೂ ಕೂಡಿರಲಿ. ಆನಂತರ ನನ್ನಲ್ಲಿ ಆತ್ಮಜ್ಞಾನ ನನ್ನಲ್ಲಿ ಪ್ರಕಟ ಆಗಬೇಕು. ಶ್ರುತಮ್ಮೆ ಮಾಮ ಪ್ರಹಾಸಿ, ನನ್ನಿಂದ ವೇದಗಳು ದೂರ ಆಗಬಾರ್ದು. ನನ್ನಲ್ಲಿ ವೇದದ ಜ್ಞಾನ ಇರಬೇಕು. ವೇದ ಅಂದರೆ ಜ್ಞಾನ ಇರಬೇಕು. ಕೊನೆಗೆ ಅನೇನಾ ಅಧೀತೇನ ಅಹೋರಾತ್ರಾನ್ ಸಂಧದಾಮಿ, ನನ್ನಲ್ಲಿ ಯಾವಾಗಲೂ ಹಗಲ ರಾತ್ರಿ ಜ್ಞಾನದ ಅನುಸಂಧಾನ ನಡಿಬೇಕು, ಹಂಗೆ ಮಾಡು ಅಂತ ಅವರು ಪ್ರಾರ್ಥನೆಯನ್ನು ಮಾಡಿದರು. ಇದು ಇವತ್ತೊಂದು ಶಾಂತಿ ಮಂತ್ರ. ಹೀಗೆ ಅನೇಕ ದಿವಸಗಳಿಂದ ನಾವು ಹಲವಾರು ಶಾಂತಿ ಮಂತ್ರಗಳನ್ನು ಇಲ್ಲಿ ನೋಡಿದ್ವಿ. ಬಹಳ ಸಂತೋಷ. ಇವತ್ತು ನಮ್ಮ ಶಿವಯೋಗೇಶ್ವರ ಗುರೂಜಿಯವರು ಬಂದು ನಮಗೆಲ್ಲ ಆಶೀರ್ವಚನವನ್ನು ಮಾಡಿದರು. ಅವರು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ನೋಡ್ರಿ. ಅಪ್ಪುಗಳು ಶಿಷ್ಯರು ಅನೇಕ ಜನ ಎಲ್ಲರೂ ತಯಾರಾಗಿದ್ದಾರೆ. ಇವರು ಸಾಫ್ಟ್ವೇರ್ ಎಂಜಿನಿಯರ್, ತಿಂಗಳ ಲಕ್ಷಾಂತರ ರೂಪಾಯಿ ಪಗಾರ. ಅವ್ರದ್ದು ದೊಡ್ಡ ಮನೆತನ, 100 ಎಕರೆ ಜಮೀನ್ದಾರರು ಮತ್ತು ಒಬ್ಬರೇ ಒಬ್ಬ ಮಗ ಅವರಿಗೆ, ಅವರ ತಾಯಿ ತಂದೆಗಳಿಗೆ. ಅವರು ಅದನ್ನೆಲ್ಲ ಬಿಟ್ಟು
ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದರು. ಅಪ್ಪುಗಳು ಅವರಿಗೆ ಬಹಳ ಎಲ್ಲ ಮೆಚ್ಚಿಕೊಂಡರು. ಅವರು ಇವತ್ತು ನಿಮಗೆಲ್ಲರಿಗೂ ಒಳ್ಳೆಯ ಮಾತುಗಳನ್ನು ಹೇಳಿದರು. ನಾವೆಲ್ಲ ಅಪ್ಪುಗಳು ಹೋದ ಬಳಿಕ ಇನ್ನು ಹೆಂಗೆ ಏನು ಯಾರು ಅಂತ ಎಲ್ಲ ಜನ ಯೋಚನೆ ಮಾಡ್ತಿರ್ತಾರೆ. ಆದರೆ ನಮಗೊಂದು ಏನು ಭರವಸೆ ಅದ ಅಂತಂದ್ರೆ, ಅಪ್ಪುಗಳು ಹೋದರು, ಆದರೆ ಅವರಂತೆ ಮತ್ತೆ ಅವರು 100 ಜನರನ್ನು ತಯಾರು ಮಾಡುವಂಥ ಶಕ್ತಿ ನಮ್ಮೆಲ್ಲರಲ್ಲಿ ಇಟ್ಟು ಹೋಗಿದ್ದಾರೆ. ಮಲ್ಲಿಕಾರ್ಜುನ ಅಪ್ಪುಗಳು ಹೇಳ್ತಿದ್ದರು, ನಾನು 100 ಜನ ಸನ್ಯಾಸಿಗಳನ್ನು ತಯಾರು ಮಾಡ್ತೀನಿ ಅಂತ ಹೇಳ್ತಿದ್ರು ಅವರು. ಬುದ್ಧಿಜಿಯವರು ನಮಗೆ ಪ್ರಸಾದ ಕೂತಾಗೋದು ಹೇಳ್ತಿದ್ರು. ಅವರೆಲ್ಲಿ ಪ್ರವಚನದಾಗ ಮಲ್ಲಿಕಾರ್ಜುನಪ್ಪಗಳ ಹೆಸರೇ ತೋತಿದ್ದಿಲ್ಲ. ಆದರೆ ಊಟ ಮಾಡುವಾಗ ಮತ್ತು ಗಾಡಿಯಾಗ ಎಲ್ಲರೂ ಹೋಗುವಾಗ ಸಂದರ್ಭ ಬತ್ತು ಅಂದರೆ ಮಲ್ಲಿಕಾರ್ಜುನಪ್ಪಗಳ ಕುರಿತು ಹೇಳೋರು. ಹೀಗೆ ಊಟ ಮಾಡುವಾಗ ಹೇಳ್ತಿದ್ರು, ಮಲ್ಲಿಕಾರ್ಜುನಪ್ಪಗಳು ಹೆಂಗಿದ್ರಪ್ಪ ಅಂತಂದರೆ ಸನ್ಯಾಸಿಗಳನ್ನು ಭಾಳ ಪ್ರೀತಿಸುವವರು. ಪ್ರವಚನದಾಗ ಹೇಳೋರು, ನಮಗೆ 100 ಜನ ಸನ್ಯಾಸಿ ಆಗಬೇಕು ಅಂತನವರು. ಮತ್ತು ಯಾರ್ಯಾರಿಗೂ ವಯಸ್ಸಾಗಿರ್ತಿತ್ತು, 60 ಮೇಲೆ ಯಾರ್ಯಾರು ಹೋಗಿರ್ತಿದ್ರು, ಅವ್ರಿಗೆ ಅಂತಿದ್ರು, ಯಾಕ್ರೋ ಮನೆಯಾಗಿರ್ತೀರಿ, ಇಟ್ಟು ದಿವಸ ಎಲ್ಲ ಸಂಸಾರ ಮಾಡ್ಯಾರಿ, ಬರ್ರಿ ನನ್ನ ಮಠಕ್ಕೆ ಸನ್ಯಾಸಿ ಹಾಕ್ರಿ ಅಂತಿದ್ರು. ಭಾಳ ಜನ ಗೃಹಸ್ಥರಿಗೆ ಸನ್ಯಾಸಿಗಳನ್ನು ಮಾಡಿದರು. ಅವರೆಲ್ಲ ಸನ್ಯಾಸಿಯಾಗಿ ಅವ್ರ ಜೋಡಿನೇ ಇರ್ತಿದ್ರು. ಅವ್ರ ದೇಹ ಬಿಟ್ಟ ನಂತರ ಅವ್ರದ್ದೆಲ್ಲ ಸಮಾಧಿ ಆಶ್ರಮದಾಗನೇ ಆಗ್ಯಾವ, ಭಾಳ ಜನರದಾಗ್ಯಾವ. ಅವರು ಒಬ್ಬ ಶಿಷ್ಯ ನನಗೆ ಮಲ್ಲಿಕಾರ್ಜುನಪ್ಪಗಳು ಸನ್ಯಾಸಿ ಆಗು ಅಂತ ಹೇಳ್ತಿದ್ರು. ಕೊನೆಯ ತನಕನೂ ಆಗಲಿಲ್ಲ. ಇನ್ನೇನು ಅವ ಪ್ರಾಣ ಬಿಡುವವಿದ್ದ, ಇನ್ನೇನು ಅವ ಜೀವ ಬಿಡುವವಿದ್ದ. ಅವಾಗ ಅವ ಹೇಳ್ತಿದ್ದಂತ, ನಾನು ಮಲ್ಲಿಕಾರ್ಜುನಪ್ಪಗಳ ಶಿಷ್ಯ, ನನಗೆ ಅವ್ರು ಸನ್ಯಾಸಿ ಆಗಂತಿದ್ರು, ನನಗಾಗೋದಾಗಿಲ್ಲ, ಈಗಿನ ದೇಹ ಬಿಡಾವದನಿ, ಈಗರೇ ತಂದು ನನ್ನ ಮೈ ಮೇಲೆ ಕಾವಿ ಹಾಕ್ರಿ ತೀರ್ಕೊಂಡು ಬಿಡ್ತೀನಿ ಅಂತ. ಈಗರೇ ನನ್ನ ಮೇಲೆ ಬಟ್ಟೆ ಹಾಕ್ರಿ, ನಾನು ಕಣ್ಣು ಮುಚ್ತೀನಿ, ಅವ್ರ ಆಸೆ ಈಡೇರಿಸಿದಂಗೆ ಆಗ್ತೈತಿ ಅಂತ. ಅವ್ರ ಪ್ರವಚನದಲ್ಲಿ ವಿಜಯಪುರದಾಗ ಶಿವಾನುಭವ ಮಂಟಪದಾಗ ಒಬ್ಬ ಸನ್ಯಾಸಿ ಇದ್ದ ಅಂದ್ರೆ ಅವನು ಕೂಡಿಸ್ಕೊಂಡು ಹೇಳ್ತಿದ್ರಂತ, ನೋಡ್ರೋ ನೀವೇನು ನಮ್ಮ ಒಬ್ಬ ಹುಡುಗದಾನಲ್ಲ, ಇವು ಒಬ್ಬ ಕಡೆ, ನೀವು ಇಷ್ಟು ಜನ ಎಲ್ಲರೂ ಏನದಾರಲ್ಲ, ನೀವೆಲ್ಲರೂ ಒಂದು ಕಡೆ, ಇವನಿಗೆ ಸಮ ಬರೋದಿಲ್ಲ ಅಂತಿದ್ರು. ಹಂಗೆ ಹೇಳೋರಂತ ಬುದ್ಧಿಜಿಯವ್ರು ಹೇಳೋರು. ನಾವೆಲ್ಲ ಸನ್ಯಾಸಿ ಆಗಾಗ ಅಪ್ಪುಗಳು ಹೇಳ್ತಿದ್ರು ಇವೆಲ್ಲ. ಅವರು ಇಷ್ಟು ಹಚ್ಕೊಳ್ಳೋರು ಸನ್ಯಾಸಿಗಳಿಗೆ ಮಲ್ಲಿಕಾರ್ಜುನ ಅಪ್ಪುಗಳು. 100 ಜನ ತಯಾರು ಮಾಡಂತ ಹೇಳ್ತಿದ್ರು ಅವರು. ಈಗ 100 ಜನ ಸಿದ್ದೇಶ್ವರ ಅಪ್ಪುಗಳು ತಯಾರಾಗುವಂಥ ಕಾಲ ಬರ್ತದೆ, ಆಗಲೇ ಬೇಕಾಗ್ಯದ. ಎಲ್ಲರೂ ತಯಾರಾಗಬೇಕು. ಆಗ ಎಲ್ಲ ಕಡೆ ಜ್ಞಾನವನ್ನು ಹಂಚಬೇಕು. ಹಳ್ಳಿಗಳನ್ನು ಮತ್ತೆ ನಾವು ಅವುಗಳನ್ನು ಆಧ್ಯಾತ್ಮಿಕ ಹಳ್ಳಿಗಳನ್ನಾಗಿ ಮಾಡಬೇಕು. ಇವರು ಕೊನೆಗೆ ಅಪ್ಪುಗಳದು ಬಹಳ ಆಶೀರ್ವಾದ ಆಯ್ತದು. ನಾವು 20 ವರ್ಷದಿಂದ ಇವ್ರಿಗೆ ನೋಡ್ತಿದ್ದೀವಿ. ಮೊದಲು ಆಶ್ರಮಕ್ಕೆ ಬಂದಾಗ ನಾವು ಸಣ್ಣವರಿದ್ದು, ಇವರೆಲ್ಲ ಇನ್ನೂ ಸಾಲಿಗೆ ಇಂಜಿನಿಯರಿಂಗ್ ಅದು ಓದ್ತಿರಬೇಕು. ಅವಾಗ ಇವ್ರು ಬಂದು ಆಶ್ರಮದಲ್ಲಿ ಧ್ಯಾನ ಮಾಡ್ತಿದ್ರು. ಮತ್ತು ಅಪ್ಪುಗಳಿಗೆ ಕೇಳೋರು, ನಾವು ಸನ್ಯಾಸಿ ಆಗ್ತೀವಿ ಅಂತ ಕೇಳ್ತಿದ್ರು. ಅವ್ರದ್ದು ಅಪ್ಪುಗಳದೊಂದು ಏನಿತ್ತು ಏನೋ, ಇವರಿಗೆ ಹೀಗೆ ಮಾಡಬೇಕು ಅಂತ ಯಾವ ಕ್ಷಣ ಹೇಳ್ತಿದ್ರು ಆ ಕ್ಷಣ ಬರೋಕ್ಕೆ ಕಾಯ್ತಿದ್ರು ಅವರು. ಹೀಗೆ ಎಲ್ಲರಿಗೂ ತೆಗೆದುಕೊಳ್ತಿದ್ದಿಲ್ಲ. ನಂಬದು ಎಲ್ಲ ಹೆಂಗಾಯಿತು, ನಾವು ಸನ್ಯಾಸಿ ದೀಕ್ಷಾ ಇನ್ನೂ ಮುಂದೆ ಹೋಗೋದು. ನಾ ಆಶ್ರಮಕ್ಕೆ ಬಂದು 1 ವರ್ಷ ಆಗಿತ್ತು ಅಷ್ಟೇ. ಸನ್ಯಾಸಿ ಕೊಡ್ಲಿಕ್ಕೆ 9 ಜನ ತಯಾರಾದ್ರು, 8 ಜನ ತಯಾರಾಗಿದ್ದರು, ನಂದೊಬ್ಬನ ತಯಾರಾಯಿತು. ಅವಾಗ ನನಗೆ 15-16 ವರ್ಷ ಇತ್ತು. ನಮ್ಮ ಮನೆಯವರೆಲ್ಲ ಏನು ಹೇಳ್ತಿದ್ರು ಅಂದರೆ, ಅವನಿಗೆ ಇನ್ನೂ 18 ವರ್ಷ ವಯಸ್ಸಾಗಿಲ್ಲ, ಅವನಿಗೆ ಸನ್ಯಾಸಿ ದೀಕ್ಷಾ ಕೊಟ್ಟರಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಿರ್ತಿದ್ರು. ಅವಾಗ ಅಪ್ಪುಗಳಿಗೆ ಬಂದ ಹೇಳಿದರು, ನಾಳೆ ಎಲ್ಲ ಸ್ವಾಮಿಗಳದ್ದು ಸನ್ಯಾಸಿ ದೀಕ್ಷೆ ಆಗೋದಿತ್ತು 8 ಜನರದು, ನಾವೊಬ್ಬ ಉಳಿದಿದ್ದೆ ಅದ್ರಾಗ. ಅಪ್ಪುಗಳು ಕುಳಿತಿದ್ರು, ಅಲ್ಲಿರುವಂಥ ಸ್ವಾಮಿಗಳು ಬಂದು ಹೇಳಿದರು, ನಾಳೆ ಯಾರ್ಯಾರ್ದು ಸನ್ಯಾಸಿ ಇಂಥವ್ರದ್ದೆಲ್ಲ ಸನ್ಯಾಸಿ ದೀಕ್ಷೆ ಅದ. ಮತ್ತು ಅಮೃತಾನಂದಂದು ಏನು ಅಂತಂದರು. ಅಮೃತಾನಂದ ನಾವು ಮನೆಯವ್ರದ್ದು ವಿರೋಧ ಐತಿ ಭಾಳ. ಏನಂತಾರ ಅಂತ, ಇಲ್ಲ ಕೇಸ್ ಹಾಕ್ತೀವತ್ತಾರ ಅಂತ. ಅವ್ರನ್ನೇನು ಮಾಡ್ತೀರಿ ಕೊಟ್ಬಿಡ್ರಿ ಅಂತಂದರು. ಕೊಟ್ಬಿಟ್ರು, ಅವ್ರೇನೂ ಮಾಡಲಿಲ್ಲ. ಆದರೆ ಇವರು ಅವಾಗನೇ ಕೇಳ್ಕೊತ ಬರೋರು, ಇಲ್ಲ ನೀವು ಹಾಗೆ ಅಧ್ಯಯನ ಮಾಡ್ಕೊತೀರಿ ಅಂತ ಹೇಳಿದರು. ಇವರು ಮುಂದೆ ಎಷ್ಟು ವರ್ಷಕ್ಕಾದರು ಅಂದರೆ 20 ವರ್ಷಕ್ಕಾದರು. ಶಬರಿಕ್ಕಿಂತ ಹೆಚ್ಚಾಯ್ತಿದ್ದು. 20 ವರ್ಷ ತನಕನೂ ಹಂಗೆ ಮೇಲಿಂದ ಮೇಲೆ ಕೇಳೋರು, ನಾನು ಸನ್ಯಾಸಿ ಆಗ್ತೀನಿ ಅಂತ.
ಅಪ್ಪುಗಳು ನೋಡೋಣ ಅಂತನವರು. ಕೊನೆಗೆ ಎಲ್ಲಿಗೆ ಬಂತು ಅಂದ್ರೆ ಅಲ್ಲಿ ಕಾಖಂಡ್ಕಿಗೇ ಅಪ್ಪುಗಳದ್ದು ಪ್ರವಚನ ಕೊನೆಗೆ ಅಲ್ಲಿ ಹೋದರು. ಅಲ್ಲೇ ಒಂದು ಆಶ್ರಮ ತಯಾರಾಯಿತು. ಆ ಪ್ರವಚನದ ನಡೆದ ಸಂದರ್ಭದಾಗನೇ ಇವರಿಗೆ ಸನ್ಯಾಸಿ ದೀಕ್ಷೆ ಆಯಿತು. ಅಲ್ಲಿಗೆ ಬಂತು ಅದು ಕೊನೆಗೆ ಮುಗಿಲಿಕ್ಕೆ ಹಂತ. ಅಲ್ಲಿ ಮುಚ್ಚಳಂಬದಲ್ಲಿ ಒಬ್ಬರು ಸ್ವಾಮಿಗಳಾಗಿ ಹೋದರು. ಅಲ್ಲಿ ಪ್ರವಚನ ನಡೆದಿತ್ತು. ಅಲ್ಲಿ ಒಬ್ಬ ಹಿಂಗೆ ಕಾರ್ಯಕ್ರಮದಾಗ ಅನೌನ್ಸ್ ಮಾಡೋ ಹುಡುಗ ಮಹಾದೇವ ಅಂತ ಹುಡುಗ, ಈಗ ಅವರು ಸ್ವಾಮಿಗಳಾಗ್ಯಾರ. ಅವನು ನನಗೆ ಬಂದು ಹೇಳಿದ, ನಾನು ಸನ್ಯಾಸಿ ಆಗ್ತೀನಿ ಅಂತ ಹೇಳಿದ. ನಾ ಅಪ್ಪುಗಳಿಗೆ ಹೋಗಿ ಭೇಟಿ ಮಾಡಿಸಿದೆ. ನಾ ಅಪ್ಪುಗಳು ಸೇವಾ ಮಾಡ್ತಿದ್ದೆ ಅವಾಗ. ನೋಡ್ರಿ ಹೀಗೆ ಅಂತಾರ ಅಂಥೇಳಿ. ಒಂದು ವಾರದಾಗನೇ ಸನ್ಯಾಸಿ ಆಗ್ಬೇಕಂತ ಹೇಳಿಬಿಟ್ರು. ಒಂದು ವಾರದಾಗನೇ ಅಲ್ಲೇ ಪ್ರವಚನ ನಡೆದಾಗನೇ ಕಾರ್ಯಕ್ರಮದಾಗನೇ ಹೇಳೋರು. ಹೀಗೆ ಏನು ಅವ್ರಿಗೆ ಜ್ಞಾನ ಇತ್ತೋ ಏನೋ, ಹೀಗೆ ನಮ್ಮನ್ನು ಎಲ್ಲರನ್ನ ನೋಡಿದ್ರಂದ್ರೆ ಇವು ಏನಾಗ್ತಾನೆ ಏನಿಲ್ಲ ಇದನ್ನೆಲ್ಲ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ದೇವ್ರು ಅಂತಿದ್ರು. ಬರೀ ಹಿಂಗೆ ಗ್ರಂಥದ ಜ್ಞಾನ ಇಷ್ಟೇ ಇರಲಿಲ್ಲ. ಇನ್ನೊಬ್ಬ ನಮ್ಮ ಜೋಡಿ ಒಬ್ಬ ಸಾಧಕಿದ್ದ, ಈಗಲೂ ಅದಾನ. ಅವ್ನು ಮದುವೆ ಆಗೈತಿ, ಒಂದು 4 ಮಕ್ಕಳಾಗ್ಯಾವ ಅವನಿಗೆ. ಅವ್ನು ನಮ್ಮ ಜೋಡಿ ಇದ್ದ, ಹಾಡ್ತಿದ್ದ ಭಾಳ ಚಂದ. ಇಲ್ಲಿರುವಂಥ ಸ್ವಾಮಿಗಳು ಅಪ್ಪುಗಳಿಗೆ ಭೇಟಿ ಮಾಡಿಸಿದ್ರು. ಇವ ದೊಡ್ಡ ಸಂಗೀತಗಾರ ಆಗ್ತಾನೆ, ಹಾಡ್ತಾನೆ, ಸನ್ಯಾಸಿ ಮಾಡೋಣ ಅಂತ ಹೇಳಿದರು. ಆವಾಗ ಅಪ್ಪುಗಳು ಏನಂದರು, ಇವೇನು ಸಂಗೀತಗಾರ ಆಗಂಗಿಲ್ಲ, ಸುಮ್ಮಿರ್ರಿ ಅಂತಂದರು. ಆ ಬಳಿಕ ಅವನಿಗೆ ಸನ್ಯಾಸಿ ದೀಕ್ಷೆನೂ ಕೊಡಲಿಲ್ಲ. ಅವರೇ ಅವಾಗ ಭಾರಿ ಹಾಡವ. ಮುಂದೆ ಹಾಗೆ ಬಿಟ್ಟರು. ಆಶ್ರಮ ಬಿಟ್ಟು ಹೋದ, ಮದುವೆ ಆದ, 4 ಮಕ್ಕಳಾದವು. ಅವಾಗ ಹೇಳಿದ್ರು ಅವರು ಏನು ನೋಡಿ ಹೇಳ್ತಿದ್ರು ಏನೋ ಒಂದು ಗೊತ್ತಾಗ್ತಿಲ್ಲ. ಬರೀ ಹಿಂಗೆ ನೋಡ್ರೆ ಸಾಕು, ಅಷ್ಟು ಅದ್ಭುತವಾದಂಥ ಸಾಮರ್ಥ್ಯ ಅವರಲ್ಲಿತ್ತು. ಅದು ಅವ್ರ ಜನ್ಮತಃನೇ ಅವರಲ್ಲಿ ಬಂದಿತ್ತು. ಅಂಥ ಮಹಾಪುರುಷರು ಮಲ್ಲಿಕಾರ್ಜುನ ಅಪ್ಪುಗಳಂಥವ್ರು, ಸಿದ್ದೇಶ್ವರ ಅಪ್ಪುಗಳಂಥವ್ರು ಅವತಾರ ಆಗ್ತದೆ. ಅವರ ಸಮೀಪದಲ್ಲಿ ನಾವೆಲ್ಲರೂ ಇದ್ದವರು. ಅವರ ಆಶೀರ್ವಾದ ಇರಲಾರ್ದಂತೂ ಏನೂ ಸಾಧ್ಯನೇ ಇಲ್ಲ. ಅವರ ಆಶೀರ್ವಾದದಿಂದ ಎಲ್ಲರೂ ಇವರು ಸನ್ಯಾಸಿಗಳಾಗ್ಯಾರ. ನೀವೆಲ್ಲ ಅವ್ರ ಮಾತುಗಳನ್ನು ಕೇಳ್ತೀರಿ ಅಂದರೆ ಮುಂದೊಂದು ಏನೋ ಒಂದು ದೊಡ್ಡ ಕಾರ್ಯ ಆಗುವುದದ. ಈಗಲೂ ಸಹಿತ ದೊಡ್ಡ ಕಾರ್ಯನೇ ಆಗ್ತದೆ. ಅವರು ಇವತ್ತು ಬಂದು ಮೊನ್ನೆ ಬಂದಿದ್ದರು, ಅವ್ರಿಗೆ ಸಮಯ ಸಿಕ್ಕಿರಲಿಲ್ಲ. ಇವತ್ತು ಮತ್ತೆ ಬಂದು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು. ಭಾಳ ಸಂತೋಷ. ತಾವು ಎಲ್ಲರೂ ಎಷ್ಟು ಜನ ಕುಳಿತಿದ್ದೀರಿ. ಮೊದಲು ಪ್ರಾರಂಭಕ್ಕೆ ಬಂದಾಗ 7-8 ಜನ ಹೆಣ್ಮಕ್ಳು ಎಷ್ಟಿದ್ರು. ಇವರು ಆಯೋಜಕರಿಗೆಲ್ಲ ಚಿಂತೆ ಆಗಿತ್ತು, ಹಿಂದೆ ಎಲ್ಲಿ ಹತ್ತೋದು ಅಂತ, ಹಿಂದೆ ಯಾವಾಗ ಹತ್ತೋದು ಇದು ಅಂತ. ಸ್ವಾಮಿಗಳಿಗಾರೆ ಕರ್ಕೊಂಡು ಬಂದೀವಿ, ಆಯೋಜನೆ ಮಾಡಿದ್ವಿ. ಅವ್ರು ನಮ್ಮ ರೆಡ್ಡಿ ಅವ್ರು ಅದಾರಲ್ಲ, ಅವ್ರಿಗೆ ಚಿಂತೆ ಆಗಿತ್ತು, ಉಳ್ದನವ್ರಿಗೆಲ್ಲ ಚಿಂತೆ ಆಯಿತು. ಒತ್ತಾಯಕ್ಕೆ ಗುರುಗಳಿಗೆ ಕರ್ಕೊಂಡು ಬಂದೀವಿ. ಅವರು ಬರ್ರಿ ಅನ್ನಂತಲೇ ಬಂದರು. 7-8 ಜನ ಹೆಣ್ಮಕ್ಳು, ಇವರು ಒಂದು ಸ್ವಲ್ಪ ಜನ. ಇಟ್ಟು ದೊಡ್ಡ ಗ್ರೌಂಡ, ಹಿಂದೆ ಹೆಂಗೆ ಹತ್ತೋದು ಅಂತ. ಇವತ್ತು ಅದೆಲ್ಲ ಹಿಂದೆ ಮುಂದೆ ಎಲ್ಲ ಕಡೆ ತುಂಬಿಬಿಟ್ಟದ. ಅದು ನಾವು ಸುಮ್ಮನೆ ಶ್ರದ್ಧೆಯಿಂದ ಮಾಡೋದು. ಅಪ್ಪುಗಳ ಶಕ್ತಿ ಅದು ತಾನೇ ಮಾಡಿಸ್ತದೆ. ನಾವು ಬರೀ ನಿಮಿತ್ತ ಅಷ್ಟೇ ಮಾಡೋದು. ಅವರು ಎಲ್ಲ ಮಾಡಿಸ್ತಾರೆ. ಹಾಗೆ ನಾವು ಋಷಿಗಳಂಗೆ ಪ್ರಾರ್ಥನೆ ಮಾಡೋದು ಇಷ್ಟೇ. ನಮ್ಮನ್ನು ಬಿಟ್ಟು, ನಮ್ಮ ಮನಸ್ಸಿನಾಗಿಂದ ಬಿಟ್ಟು ಅವರು ದೂರ ಹೋಗಲಾರ್ದಂಗೆ ಮಾಡೋ ದೇವನೇ. ಮತ್ತು ಅವರೇನೊಂದು ನಮಗೆ ಶಕ್ತಿ ಕೊಟ್ಟಾರ, ಆ ಶಕ್ತಿ ನಮ್ಮಲ್ಲಿ ಯಾವಾಗಲೂ ಇರುವಂಗೆ ಮಾಡೋ ದೇವನೇ. ಅವ್ರೇನು ನಮ್ಮ ಮನಸ್ಸಿನಾಗ ಆಡ್ತಾರ ಅದು ನಮ್ಮ ಬಾಯಿಂದ ಬರಲು ಹಂಗೆ ಮಾಡೋ ದೇವನೇ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ಇಷ್ಟೇ ಮಾಡೋದು, ಬೇರೆ ಏನೂ ಮಾಡೋವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ತಾವೆಲ್ಲ ಮಾಡ್ತಾಯಿದ್ದೀರಿ, ಬಹಳ ಸಂತೋಷ. ಈಗಿನ ಕಾಲದಲ್ಲಿ ಪ್ರವಚನಗಳನ್ನು ನಡೆಸುವುದೇ ಬಹಳ ಕಷ್ಟ. ಎಲ್ಲರೂ ಈಗ ಶಹರದವರು ನೋಡಿ ಗಾಬರಿ ಆಗ್ತಾ ಇದಾರೆ. ಬೆಳಗ್ಗೆ ಇಷ್ಟು ಜನ ಸೇರ್ತಾರೆ ಅಂದ್ರೆ ಏನ್ರಿ ಇದು ಅಂತಾರೆ. ಎಲ್ಲಿ ಸೇರಂಗಿಲ್ಲ. ಸಾಯಂಕಾಲ ಬರ್ರಿ ಅಂತಂದ್ರೆ 8ಕ್ಕೆ ಬರ್ರಿ ಅಂದ್ರೆ 9-10ಕ್ಕೆ ಬರ್ತಾರೆ. ಎಲ್ಲ ವ್ಯವಸ್ಥೆ ಇರ್ತದೆ, ಆದರೂ ಸಹಿತ ಬರಂಗಿಲ್ಲ. ಇಂಥ ಕಾಲದೊಳಗೆ ಇನ್ನೊಂದಿಷ್ಟು ಹಳ್ಳಿಗಳಲ್ಲಿ ಎಲ್ಲ ಪರಂಪರೆ ಉಳಿದದ, ಭಕ್ತಿ ಉಳಿದದ, ಶ್ರದ್ಧೆ ಉಳಿದದ. ನಿಮ್ಮಲ್ಲೆಲ್ಲ ಈ ಭಾಗದಲ್ಲಿ ಅದನ್ನೆಲ್ಲ ನಾವು ಕಾಣ್ತಾ ಇದ್ದೀವಿ. ಭಾಳ ಸಂತೋಷ. ನಾಳೆ ಒಂದು ದಿವಸ ಅದ. ನಾಳೆ ಎಷ್ಟೊತ್ತಿಗೆ ಬರೋದದ ರೀ? 5ಕ್ಕೆ ಬರ್ತೀರ? ನೀವು ಎಷ್ಟೊತ್ತಿಗೆ ಬರ್ತೀರಿ ಬರ್ರಿ, ನಮಗೇನು ಚಿಂತೆ ಇಲ್ಲ. ಈಗ ಇಲ್ಲೇ ಕೂತ್ ಬಿಡ್ತೀರ, ಕೂತ್ಬಿಡ್ರಿ. ನಾವು 5:30 6:30 ತನಕ ಜಪ ಅಂತ ಇಟ್ಕೊಂಡೇವಿ. ಮತ್ತು 6:30 7:30 ತನಕ ಪ್ರವಚನ. ಇಷ್ಟೇ ಇರ್ತದೆ. ಇವತ್ತು ಭಾಳ ತಡ ಆಯಿತು. ಗುರುಗಳು ವಿಶೇಷವಾಗಿ ನಾವು ಮಾತುಗಳನ್ನು ಕೇಳಬೇಕಾದ್ರೆ ಸ್ವಲ್ಪ ದಿವಸ ಕೇಳೋಣ. ಅಪ್ಪುಗಳದ್ದು ಒಂದೊಂದು ತಿಂಗಳು ಕೇಳ್ತಿದ್ದೀವಿ. ಈಗ ತಿಂಗಳದಾಗ 15 ದಿವಸ ಮಾಡೇವಿ. ಏನು ಹೆಚ್ಚಂತ ಏನಿಲ್ಲ.
ಒಂದು ಸಲ ನಾವು ಮಾಡಿ ನೋಡಾರ್ದದ್ವಿ ಪ್ರಯೋಗ. ಅದು ಯಾವ ಊರಾಗ ಆಗ್ತದೆ ನೋಡಾರ್ದದ್ವಿ. 3 ತಿಂಗಳು ಬಿಟ್ಟು ಬಿಡದ ನಡೆಸಿ ಪ್ರಯೋಗ ಮಾಡಾರ್ದು. 3 ತಿಂಗಳ ಸತತವಾಗಿ ನಡಿಬೇಕು. ಮತ್ತು ಈಗ ನೋಡ್ರಿ, ಪ್ರವಚನ ನಡೆದಾಗ ಏನೂ ಅಹಿತಕರ ಪ್ರಸಂಗನೇ ನಡೆಯೋದಿಲ್ಲ. ನಾವು ಭಾಳ ಊರಲ್ಲಿ ಕೇಳೇವಲ್ಲ, ಏನೂ ನಡೆಯೋದಿಲ್ಲ. ಅವ್ರು ತೀರ್ಕೊಳ್ಳೋರು ಸಹಿತ ತೀರ್ಕೊಳ್ಳೋದಿಲ್ಲ. ಇದು ಹೆಂಗೆ ಆಗ್ತದೆ ನೋಡಿ. ಯಾವ ಊರಾಗೂ ಆಗೋದಿಲ್ಲ. ಅದು ಏನಾಗ್ತದೋ ಮಹಿಮಾ ಏನಿಲ್ಲೋ ಗೊತ್ತಿಲ್ಲ. ಅದು ಅಷ್ಟು ಕಾಪಾಡ್ತದೆ. ಊರಿನಲ್ಲಿ ಅದೊಂದು ವಾತಾವರಣ ತಯಾರಾಗ್ತದೆ. ಮೊನ್ನೆ ನೀವೊಂದು ಪವಾಡ ಅನ್ನಬೇಕು. ನಮ್ಮ ಶೇಖಪ್ಪ ಅದಾನಲ್ಲ, ಅವ್ರ ತಮ್ಮ ಅಲ್ಲಿ ಆ ಬ್ಯಾನರ್ ಕಟ್ಟುವಾಗ ಲುಚ್ಚಿನಕಿ ಇಡಬೇಕಂತ ಹೇಳಿ ಕಬ್ಬಿಣ ಲುಚ್ಚಿನಕಿ ಮೇನ್ ಲೈನ್, ಅದು ಕಬ್ಬಿಣ ಲುಚ್ಚಿನಕಿ ಮೇಲೆ ಇವ ಅದಾನ, ಅದು ಮೇನ್ ಲೈನ್ಗೆ ಹತ್ತಿ ಕೆಳಗೆ ಬಿದ್ದ ಬಳಿಕ 15 ನಿಮಿಷ ತನಕ ಅವನಿಗೆ ಜೀವ ಇರಲಿಲ್ಲ. ಎಲ್ಲರೂ ಕಾಲು ಒತ್ತು, ಕೈ ಒತ್ತು, ಎದೆ ಒತ್ತು, ಕೊನೆಗೆ 15 ನಿಮಿಷದ ನಂತರ ಅವನಿಗೆ ಉಸಿರು ಬಂತು. ನೋಡ್ರಿ ಹೆಂಗೆ ಕಾಯ್ತಾನೆ ದೇವರಲ್ಲಿಕ್ಕೆ. ಇಲ್ಲಿ ತನ ಅದು ಯಾರು ಹಾಗೆ ಮೇನ್ ಲೈನ್ ಅದು ಹಿಡಿದಿರ್ತಾರ, ಉಳಿದದ್ದು ಪ್ರಸಂಗನೇ ಘಟನಾನೇ ಇಲ್ಲ. ಆದರೆ ಇಲ್ಲಿ ಅದೊಂದು ಘಟನಾ ನಡೀತು. ಅದಕ್ಕೆ ಅಘಟಿತ ಘಟನಾ ಸಾಮರ್ಥ್ಯ ಅದು ಗುರುಗಳಲ್ಲಿ ಇರ್ತದೆ. ಯಾವುದು ಸಂಭವ ಇಲ್ಲ ಅದನ್ನು ಸಂಭವ ಮಾಡುವಂಥ ಸಾಮರ್ಥ್ಯ ಮಹಾತ್ಮರಲ್ಲಿ, ಅಪ್ಪುಗಳಲ್ಲಿ ನಾವೆಲ್ಲ ಕಂಡ್ವಿ. ಮತ್ತೆ ನಾಳೆ ಸೇರೋಣ. ಎಲ್ಲರಿಗೂ ನಮಸ್ಕಾರ. ಹೋಗಿ